ಇಬ್ರು ಇರ್ಲಿ, ಮೂರು ಇರ್ಲಿ, ಅವ್ರಿಗೆ ಬೇಕಾಗಿರೋ ಬಿಡುಗಡೆ ವಚನ ಅವನು ಕಳಿಸ್ತಾನೆ. ಆತನು ದೂತನೋ ಎಂಬುದನ್ನ ವಾಕ್ಯವನ್ನ ಕಳಿಸ್ತಾನೆ. ಆತನು ಸುಮ್ಮನೆ ಏನೋ ಇಲ್ಲಿ ಬಂದು ಏನೋ ಸುಮ್ಮನೆ ಹೋಗೋದಿಲ್ಲ. ಬಂದ ಮೇಲೆ ಕಾರ್ಯ ಮಾಡ್ಬಿಟ್ಟೆ ಅವನು ಹೋಗೋದು, ಅದ್ಭುತಗಳು ಮಾಡಿಬಿಟ್ಟೆ ಅವನು ಹೋಗೋದು, ನಿನ್ನ ಮುಟ್ಟುಬಿಟ್ಟೆ ಅವನು ಹೋಗೋದು, ನಿನ್ನಲ್ಲಿರುವಂತಹ ಕೆಲವು ತಡೆಗಳನ್ನು ಒಡೆದು ಬಿಟ್ಟೆ ಅವನು ಹಿಂದಿರುಗಿ ಹೋಗುವಂಥದ್ದು. ಅವನು ಸುಮ್ಮನೆ ಬಂದು ಸುಮ್ಮನೆ ಹೋಗ್ಲಿಕ್ಕೆ ಅವನು ಮನುಷ್ಯನಲ್ಲ, ಅವನು ದೇವರಾಗಿದ್ದಾನೆ. ಒಬ್ಬರು ಮಾತ್ರ ಅವನು ದೇವರಾಗಿದ್ದಾನೆ. ನಿನ್ನ ವಿಷಯಗಳ ಮೇಲೆ, ನಿನ್ನ ಕಾರ್ಯಗಳ ಮೇಲೆ, ನಿನ್ನ ಎಲ್ಲ ಕಾರ್ಯಗಳ ಮೇಲೆ ಅವನು ದೇವರಾಗಿದ್ದಾನೆ ಎಂಬುದಾಗಿ ಹೇಳಿ. ನಂಬ್ತೀರಾ? ದೇವರು ನಮ್ಮ ಸಭೆಯಲ್ಲಿ ಇದ್ದಾನೆ ಅಂತೇಳಿ ನೀನ್ ನಂಬಿ ಬಂದ್ರೆ ನಿನಗಾಗಿ ಆ ದೇವ್ರ ಕಾರ್ಯ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಸರಿ, ದೇವ್ರ ನಮಗೆ ಸ್ತೋತ್ರವಾಗಲಿ. ಕಳೆದ 2-3 ದಿವಸಗಳ ಹಿಂದಗಡೆ ಈ ಭಾನುವಾರದ ಆರಾಧನೆಗಾಗಿ ಕರ್ತನ ಹತ್ರ ನಾನು ಕೇಳುವಾಗ, ಕರ್ತನು ನನ್ನ ಮುಂದುಗಡೆ ದರ್ಶನ ರೂಪವಾಗಿ ಪಾತ್ರೆ ಕುರಿತು ಮಾತಾಡಬೇಕಂತೇಳಿ ತಿಳಿಯಪಡಿಸಿ ಮಾತಾಡಿದ ಕೆಲವು ಕಾರ್ಯಗಳನ್ನ ನಿಮ್ಮ ಮಧ್ಯದಲ್ಲಿ ಹಂಚ್ಲಿಕ್ಕಾಗಿ ನಾನು ಹೋಗ್ತಾ ಇದ್ದೇನೆ. ಅಲ್ಲೂಯ್ಯ. ನಿಮ್ಮ ಶ್ರದ್ಧೆ ಇಲ್ಲೇ ಇರಬೇಕು, ನಿಮ್ಮ ಗಮನ ಇಲ್ಲೇ ಇರಬೇಕು. ಸರಿನಾ? ಲೋಕ ಮರೀರಿ, ಲೋಕದ ಕಾರ್ಯಗಳು ಮರೀರಿ, ಚಿಂತೆಗಳನ್ನ ಮರೀರಿ, ಎಲ್ಲ ಟೆನ್ಷನ್ಗಳನ್ನ ಬಿಡ್ರಿ. ದೇವರು ವಾಕ್ಯ ಹೇಳ್ತದೆ, ನಿನ್ನ ಭೂಯಾತ್ರೆಯ ಚಿಂತೆ ನನ್ನ ಮೇಲೆ ಹಾಕೊಂಡ ದೇವರು ಹೇಳ್ತಾರೆ. ಈಗ 2 ಲಕ್ಷ ರೂಪಾಯಿ ಸಾಲ ಇದೆ, ಚಿಂತೆ ಮಾಡಿ ಏನು ಕಟ್ಟಾಗ್ತೀನಿ ನೀನು? ನೋಡಿ, ಆ ಎಲಿಶ್ ಬದರ್ಗೆ ವೈಟ್ ಕೂದಲು ಬಂದಂಗೆ ನಾನು ದೇವ್ರ ವಾಕ್ಯ ಹೇಳ್ತದೆ. ಏನು ಹೇಳ್ತದೆ? ಚಿಂತೆ ಮಾಡಿ ಏನು ಬೀಳ್ತದೆ? ಕೂದಲು, ದಾಡೆ ಎಲ್ಲ ಬೀಳ್ತದಂತೆ. ನಾನು ಹೇಳ್ತಿಲ್ಲ, ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ಚಿಂತೆ ಮಾಡಬೇಡ್ರಿ. ನಿನ್ನ ಭೂಯಾತ್ರೆ ಚಿಂತೆ ಏನೇ ಇರಲಿ, ಅದೇನೇ. ಈಗ ನೋಡ್ರಿ, ಏನು ಸಮಸ್ಯೆ ಬಂತು, ನಾನು ಟೆನ್ಷನ್ ಮಾಡ್ಕೊಂಡು ಸಾಲ ಆಗುತ್ತಾ? ಅದೇನು ನಡಿಬೇಕು ಅದು ನಡಿಲೇಬೇಕು. ನೀನು ಕಣ್ಣೀರು ಹಾಕಿದ್ರು ಅದೇನು ನಡಿಬೇಕು ಅದು ನಡಿಬೇಕು. ನೀನು ಗೋಳಾಡಿದ್ರು ಅದೇನು ನಡಿಬೇಕು ಅದು ನಡಿಬೇಕು. ನೀನು ಸೈಲೆಂಟಾಗಿದ್ರು ಅದೇನು ನಡಿಬೇಕು ಅದು ನಡಿಲೇಬೇಕು. ಅದು ದೇವರ ವಾಕ್ಯ ಬೀಳ್ತದೆ. ನಿನ್ನ ಬಲ ಮೀರಿದ ಯಾವ ಶೋಧನೆಯಾಗಲಿ, ಯಾವ ಶತ್ರುವಿನ ಕ್ರಿಯೆಯಾಗಲಿ ನಿನ್ನ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿನ್ನ ಬಲಪಡಿಸುವಂತ ದೇವರು ನಿನ್ನ ಪಕ್ಷ ಇರುವಾಗ ಅವುಗಳನ್ನು ಜಯಿಸುವುದಕ್ಕಾಗಿ ಬೇಕಾಗಿರುವಂತ ಬಲವನ್ನ ಅವನಿನ್ನು ಕೊಡ್ತಾನೆ. ನಾನು ಹೇಳ್ತೇನೆ, ದೇವರ ವಾಕ್ಯ ಬೀಳ್ತದೆ, ನಿನ್ನ ಬಲಹೀನತೆಯ ಮಧ್ಯದಲ್ಲಿ ಅವನ ಬಲ ಇಳಿದು ಬರ್ತದೆ. ಹಲ್ಲೆಲೂಯಾ. ದೇವರ ಬಲ ಇಳಿದು ಬರೋದು ಯಾರಿಗೋಸ್ಕರವಾಗಿ? ದೇವರ ಶಕ್ತಿ ಇಳಿದು ಬರೋದು ಯಾರಿಗೋಸ್ಕರವಾಗಿ? ನಿನಗೋಸ್ಕರವಾಗಿಯೇ. ಹಲ್ಲೆಲೂಯಾ. ಎಲ್ಲ ಚಿಂತೆಗಳನ್ನ ಬಿಡ್ರಿ, ಅದ್ರ ಮೇಲೆ ಹಾಕ್ಬಿಡ್ರಿ. ಇನ್ನು ಫೀಸ್ ಕಟ್ಟಿ 2 ದಿನ ಆಗಿಲ್ಲ, ಆವಾಗಲೇ ರೀಅಡ್ಮಿಷನ್ ಮಾಡ್ಬೇಕಂತ ಕಳಿಸಿದ್ದಾರೆ. ಏನೊಂದು 5,000 ರೂಪಾಯಿ ರೀಅಡ್ಮಿಷನ್ ಮಾಡೋಣ ಅಂದ್ರೆ ಇಲ್ಲೋ ಅಂತ ಒಬ್ಬರಿಗೆ 10,000 ಮಾಡಲೇಬೇಕಂತ. ಈಗ 20,000 ನನಗೆ ಬೇಕು. ಟೆನ್ಷನ್ ಇಲ್ಲ. ಆ ಟೈಮಲ್ಲಿ ದೇವ್ರು ನಡ್ಸ್ಕೊಂಡು ಹೋಗ್ತಾನೆ. ಆವಾಗಲೇ ಮೆಸೇಜ್, ಈ ತಿಂಗಳೆಲ್ಲ ಕಟ್ಬೇಕಂತ. 30ನೇ ತಾರೀಕು ಅಷ್ಟು ಕಟ್ಬೇಕಂತ. 20,000 ರೂಪಾಯಿ ಕಟ್ಬೇಕು. ನಾನೆಲ್ಲ ಹೋಗ್ಲಿ, ಯಾಕೆ ಕೊಡ್ತಾನೆ ನನಗೆ? ಹಲ್ಲೆಲೂಯಾ. ನಾವು ಅವ್ರ ಸೇವೆ ಮಾಡ್ತಾ ಇದ್ದೀವಿ. ಅವ್ರು ಏನು ಬೇಕು ಆಲೋಚನೆ ಕೊಟ್ಟು ಹೇಗೆ ನಡೆಸ್ಬೇಕು ಅವ್ರು ನಡೆಸ್ಕೊಂಡು ಹೋಗ್ತಾರೆ. ನಮಗೆ ಗೊತ್ತಿಲ್ಲ, ನನ್ನ ಮಗಳು 6ನೇ ಕ್ಲಾಸ್ ಓದ್ತಾ ಇಲ್ಲ, ಹೆಂಗೆ ನಾವು ಓದಿಸಿದ್ವಿ, ಹೆಂಗೆ ನಾವು ಕಟ್ಟಿದ್ವಿ ಗೊತ್ತಿಲ್ಲ. ಹೋಗ್ತಾ ಇದೆ. ಟೆನ್ಷನ್ನೇ ಮಾಡ್ಕೊಂಡಲ್ಲ ನಾವು, ಟೆನ್ಷನ್ನೇ ಮಾಡ್ಕೊಂಡಲ್ಲ. ವಿಚಾರಿಸ್ತೀವಿ, ಕೇಳ್ತೀವಿ, ಎಲ್ಲರೂ ಸಿಗುತ್ತೆ, ಏನು ಹೆಂಗೆ, ಏನು ಹೇಗೆ ನಡೀತೆ ಅಷ್ಟೇ. ಅದು ಬಿಟ್ಟು ಅಯ್ಯೋ 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 ದೇವ್ರು ಹೇಳ್ತಾರೆ, ನಿನ್ನ ಗತಿ ಅಯ್ಯೋ. ಹಲ್ಲೆಲೂಯಾ. ಬೇಕಾಗಿಲ್ಲ. ನಮ್ಮ ಪಕ್ಷ ದೇವರಿದ್ದಾರ 4 ಜನ ಮಾತ್ರ. 3/4 ಜನ ಮಾತ್ರ. ಯಾರಿಗೆಲ್ಲ ದೇವರಿದ್ದಾರೋ ನಿಮ್ಮೆಲ್ಲ ಅವ್ರು ನೋಡ್ಕೊತಾರೆ. ಹಲ್ಲೆಲೂಯಾ. ನಿನ್ನ ಚಪ್ಪಲಿಯಿಂದ ಹಿಡಿದು ಬರೆದಿಟ್ಕೊಳ್ರಿ. ಬೇಕಾದ್ರೆ ನಾನು ಅನುಭವ ಸಾಕ್ಷಿ ನಾನು ಹೇಳ್ತಾ ಇದ್ದೀನಿ. ನಿನ್ನ ಚಪ್ಪಲಿಯಿಂದ ಹಿಡಿದು, ನೀನು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು, ನೀನು ತಿನ್ನೋ ಆಹಾರದಿಂದ ಹಿಡಿದು, ನೀನು ತಿನ್ನೋ ಸಾಂಬಾರು ಪುಡಿಯಿಂದ ಹಿಡಿದು ಪ್ರತಿಯೊಂದು ಅವ್ರು ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ಅವನು ಕರೆದಿದ್ದಾನೆ ಅಂದಮೇಲೆ, ಈಗ ಅವ್ನು ಕರೆದಿದ್ದಾನೆ ಅಂದಮೇಲೆ ನೋಡ್ಕೊಳ್ಳೋದು ಯಾರು? ಈಗ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್, ಕೆಲ್ಸಕ್ಕೆ ನಾನು ಕರೆದಿದ್ದೀನಿ ಅಂದಮೇಲೆ ಸಂಬಳ ಕೊಡ್ಬೇಕಾಗಿರೋದು ಯಾರು? ಅವ್ರಿಗೇನಿಲ್ಲ ನೋಡ್ಕೊಳ್ಬೇಕಾಗಿರೋದು ಯಾರು? ನಾನು. ನಿಮ್ಗೆ ಅರ್ಥ ಆಗಿಲ್ಲ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದೆ. ಓನರ್ ನಾನೇ. ಹಲ್ಲೆಲೂಯಾ. ಈಗ ಕೆಲಸಗಾರರು ಬರ್ತಾರೆ, ಬಿಟ್ಬಿಡಕ್ಕಾಗ್ತದನಲ್ಲ. ಏನಿದ್ರು ಕೂಡ ಅವ್ರು ನನ್ನ ಕೆಲಸದಲ್ಲಿ ಏನೇ ನಡೀಲಿ, ಕೆಲಸಕ್ಕೆ ಕರೀರಿ, ಕೆಲಸಕ್ಕೆ ಬಂದ್ಬಿಟ್ಟು ನನ್ನ ಕಂಪ್ನಿಗೆ ಬಂದ್ಬಿಟ್ಟಿದ್ದಾರೆ. ನನ್ನ ಕಂಪ್ನಿಲಿ ಏನೇ ನಡೆದ್ರು ಕೂಡ ನಾನು ನೋಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಅವ್ರದ್ದೊಂದು ಕಂಪ್ನಿ ಇದೆ, ಅದು ಬ್ರ್ಯಾಂಡೆಡ್ ಕಂಪ್ನಿ, ಅದು ಪರಲೋಕದ ಕಂಪ್ನಿ.
ಅದು ಪರಲೋಕ ತೋಟ. ಹಲ್ಲೆಲೂಯ. ದೇವರು ಆಲ್ರೆಡಿ ತೋಟ ಇಲ್ಲಿ ಇಟ್ಟಿದ್ದಾನೆ, ಕುಟುಂಬದಲ್ಲಿ ಇಟ್ಟಿದ್ದಾನೆ, ಈ ಸಭೆಯಲ್ಲಿ ಇಟ್ಟಿದ್ದಾನೆ. ಇದೊಂದು ತೋಟ, ದೊಡ್ಡ ತೋಟ ಪರಲೋಕದಲ್ಲಿದೆ. ಈ ತೋಟದಲ್ಲಿ ಜಯಿಸಿದ ಮೇಲೆ ಆತುರ ಹೋಗ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಈಗ ಈ ಪರಲೋಕದ ತೋಟ ಇದೆ, ಕಂಪ್ನಿ ನಾವು ಬಂದಿದೀವಿ ಅಂದಮೇಲೆ ಅದಕ್ಕೊಬ್ಬ ಓನರ್ ಇದ್ದಾನೆ. ಹಲ್ಲೆಲೂಯ. ಈ ಓನರ್ ಪ್ರತಿಯೊಂದು ನೋಡ್ಕೊಂತಾನೆ. ಭೂಯಾತ್ರೆ ಚಿಂತೆ ಬಿಡ್ರಿ, ಅವನ್ ನೋಡ್ರಿ, ಓಟ ಓಡ್ರಿ. ದೇವ್ರಿಗಾಗಿ ಏನಾರು ಮಾಡಿ ಸತ್ತೋಗ್ಬಿಡ್ರಿ. ನಾಳೆ ಸಾಯ್ತೀರಾ, ನಾಳೆ ಸಾಯ್ತೀರಾ, ಇವತ್ತು ರಾತ್ರಿ ಸಾಯ್ತೀರಾ, ಸತ್ರೆ ಸಾಯಿರಿ. ದೇವ್ರಿಗಾಗಿ ಸಾಯಿರಿ, ದೇವರಲ್ಲಿ ಸಾಯಿರಿ. ಬೈಬಲ್ ವಾಕ್ಯ ಹೇಗೆ ಹೇಳ್ತದೆ? ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರಂತ. ಹಲ್ಲೆಲೂಯ. ಅರ್ಥ ಆಗ್ತಿದ್ಯಾ? ಸುಮ್ಮನೆ ಸಾಯ್ಬೇಡ್ರಿ, ಎಲ್ಲೆಲ್ಲ ಹೋಗಿ ಸಾಯ್ಬೇಡ್ರಿ. ಯಾರಲ್ಲಿ ಸಾಯ್ಬೇಕಂತೆ? ಕ್ರಿಸ್ತನಲ್ಲಿ ಸಾಯ್ಬೇಕು. ಕ್ರಿಸ್ತನಲ್ಲಿ ಸಾಯುವಾಗ ಕ್ರಿಸ್ತನನ್ನ ಎಬ್ಬಿಸಿದ ಆತ್ಮನ ಶಕ್ತಿ ನಿಮ್ಮ ಮೇಲೆ ಒಂದಿನ ಬರ್ತದ. ಬೈಬಲ್ ವಾಕ್ಯ ಸತ್ತವರು ಮೊದಲು ಎದ್ದೇಳ್ತಾರಂತೆ, ಮೊದಲು ಎದ್ದು ಬರ್ತಾರಂತೆ, ಆಮೇಲೆ ನಾವು. ಹಲ್ಲೆಲೂಯ. ಸಾಯಕ್ ರೆಡಿನಾ? ಏನಪ್ಪ ಪಾಸ್ಟ್ ಚರ್ಚೆಗೆ ಕರೆದ್ಬಿಟ್ಟು ಹಲ್ಲೆಲೂಯ. ಸತ್ರ ಸಾಯೋಣ, ದೇವ್ರಿಗಾಗಿ ಸತ್ತೋಗ್ಬಿಡೋಣ. ಸತ್ತಿದ ತಕ್ಷಣ ಮುಂದೆ ಚೇರಲ್ಲ ಕೂತ್ಕೊಂಡ್ಬಿಡೋಣ. ಎಲ್ಲಿ? ಅದಕ್ಕೋಸ್ಕರ ನೀವು ಕಷ್ಟಪಡ್ತಾ ಇರೋದು, ಅದಕ್ಕೋಸ್ಕರನೇ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಓಡ್ತಾ ಇರೋದು. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನಿಮಗೆ ಓದ ಮಾನಕ್ಕೆ ಬದಲಾಗಿ ಎರಡರಷ್ಟು ಕೊಡುವಂತ ಸಮಯ ಬರ್ತದೆ, ಸನ್ಮಾನ ಮಾಡುವಂತ ಸಮಯ ಬರ್ತದೆ. ನಾವು ಸನ್ಮಾನ ಮಾಡಿಸ್ಕೊಳ್ಬೇಕು. ಎಲ್ಲಿ? ಪರಲೋಕದಲ್ಲಿ. ಯಾರ ಮುಂದೆ? ದೇವದೂತರ ಮುಂದಗಡೆ. ಬಲೇ ನಂಬಿಗಸ್ತ ಅಲೇ ಬಾ, ಧನಿಯ ಸೌಭಾಗ್ಯವನ್ನ ಬಂದು ಸೇರು. ಹಲ್ಲೆಲೂಯ. ಈ ಶಬ್ದ ಕೇಳಕ್ಕೆ ರೆಡಿನಾ? ರೆಡಿನಾ? ಈ ಶಬ್ದ ಕೇಳಕ್ಕೆ ರೆಡಿನಾ? ಅಂದ್ರೆ ಈ ಶಬ್ದ ಕೇಳಕ್ಕೆ ರೆಡಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ದೇವರ ರಾಜ್ಯಕ್ಕಾಗಿ ಸಾಯ್ಬೇಕು. ನಾವು ಹುಚ್ಚರಾಗ್ಬಿಡ್ಬೇಕು. ಹೆಂಗೆ? ನಾನು ದೇವ್ರಿಗೆ ಹೇಳ್ತಾರೆ, ಹುಡುಗಿಗೆ ಹೇಳ್ತಾ ಇಲ್ಲ, ನಾನು ಹುಡುಗನಿಗೆ ಹೇಳ್ತಾ ಇಲ್ಲ. ನಾನು ಯಾರಿಗೂ ಹುಚ್ಚರಾಗ್ಬಿಡ್ಬೇಕು? ಯಾರಿಗೆ? ದೇವ್ರಿಗೆ ಹುಚ್ಚರಾಗ್ಬಿಟ್ರೆ ನಿಮ್ಗೆ ಅರ್ಥ ಆಗಿಲ್ಲ. ದೇವರಲ್ಲಿ ಹುಚ್ಚರಾಗ್ಬಿಟ್ರೆ ಪ್ರಪಂಚದ ಜ್ಞಾನನೇ ನಿಮ್ಗಿರಲ್ಲ. ಇರ್ತದ ಹುಚ್ಚನ್ಗೆ? ಹುಚ್ಚ ಅವನ್ ಏನ್ ಮಾಡ್ತಾನೆ, ಏನ್ ತಿಂತಾನೆ, ಲೋಕದವ್ರು ಏನ್ ಅನ್ಕೊಂತಾರೆ ಗೊತ್ತಾ? ಅದಕ್ಕೆ ಹೇಳ್ತಾ ಇರೋದು ವಾಕ್ಯ. ನಾನು ಹೇಳ್ತಲ್ಲ, ವಾಕ್ಯ ಸ್ಪಷ್ಟವಾಗಿ ಹೇಳ್ದೆ, ನಾನು ಕ್ರಿಸ್ತನಲ್ಲಿ ಹುಚ್ಚರಾಗ್ಬೇಕಂತ. ಕ್ರಿಸ್ತನಲ್ಲಿ ಹುಚ್ಚರಾಗ್ಬಿಟ್ರೆ ನಾ ಮುಂದಗಡೆ ಏನೇ ಬಂದ್ರು ಕೂಡ ಹೋಯ್ತಾ ಇರ್ತಾರೆ. ಹುಚ್ಚರು ಹಂಗೆ ಅಲ್ವಾ? ಹುಚ್ಚರು ಮುಂದೆ ಎಂದ ದೊಡ್ಡ ರಾಜ ಹೋಗ್ಲೇ ಹೋಗಾನೆ. ನೋಡಿದ್ರಾ? ದೊಡ್ಡ ಹುಚ್ಚ, ಮೈಸೂರು ಅರಮನೆ ರಾಜ ಬರ್ತಾ ಇರ್ತಾನೆ. ಓ ರಾಜ, ಬಾಳಿಗೆ ಬಾಳಿಗೆ ಅಂತಾರ. ಬಾಳೆನೂ ಇಲ್ಲ, ಬೋಂಡನೂ ಇಲ್ಲ. ಅವನ್ ನಡೆದಿದ್ದೇ ಹಾದಿ. ಯಾರು? ಹುಚ್ಚ. ಅವನ್ ನಡೆದಿದ್ದೇ ಹಾದಿ, ಅವನ್ ಹಾಕಿದ್ದೆ ಬಟ್ಟೆ. ಯಾಕಂದ್ರೆ ಅವನ್ ಲೋಕ ಇಲ್ಲಿಲ್ಲ. ಹುಚ್ಚ. ಅದೇ ತರ ದೇವರ ವಾಕ್ಯ ಹೇಳ್ತದೆ, ನೀವು ಕ್ರಿಸ್ತನಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಮಹಿಮೆಯಲ್ಲಿ ನಾವು ಹುಚ್ಚರಾಗಿ ಮಾರ್ಪಡಬೇಕು. ಆಮೇನ್ ಬರ್ತಾ ಇಲ್ಲ. ನನ್ಗೆ ಯಾಕೋ ಡೌಟು, ಬೇರೆ ಏನಾದ್ರೂ ಹುಚ್ಚರಾಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಲ್ಲೆಲೂಯ. ದೇವರ ಶಕ್ತಿ ಹುಚ್ಚುತ್ತಾನೆ ಅಂತ ಹೇಳ್ತಾರಲ್ಲ, ಅದು ನಮ್ಗೆ ದೇವರ ಶಕ್ತಿ ಆಗಿರ್ತದೆ. ಹಲ್ಲೆಲೂಯ. ಸರಿ, ನನ್ನ ವಿಷಯ ಅದಲ್ಲ. ಎಲ್ಲ ಹೋಗಿ ಎಲ್ಲ ಬರ್ತಾ ಇದೆ. ದೇವರ ವಾಕ್ಯದ ಕಡೆಗೆ ಬಂದ್ಬಿಡೋಣ. ದೇವರು ಕೊಟ್ಟಿರೋಂಥ ವಾಕ್ಯ ತೆಗೆದುಕೊಳ್ಳೋಣ. ಒಂದು ಅರಸರಿಗೆ ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 14, 15, 16 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಒಂದು ಅರಸರಿಗೆ ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 14, 15, 16 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಒಂದು ನಿಮಿಷ ಇರ್ರಿ, ಮಾತಾಡ್ತಾ ಇದ್ದೀನಿ. ಓದಿ ಸಹಾಯ ಮಾಡ್ರಿ. ಈಗ ಓದ್ರಿ. ಇಸ್ರಾಯೇಲ್ ದೇವರಾದ ಯೆಹೋವನು ನಿಮಗೆ ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗ್ಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆಯು ಹೋಗಿ ಅವನು ಹೇಳಿದ್ದಂತೆಯೇ ಮಾಡಿದಳು. ಆಕೆಯ ಮನೆಯವರು ಎಲಿಯನನ್ನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲಿಷನ ಮುಖಾಂತರವಾಗಿ
ಎಲಿಯನ್ನ ಮುಖಾಂತರವಾಗಿ ಹೇಳಿದಂತೆ ಮಾಡೋದ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗ್ಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಅಲಲೂಯ, ಅಲಲೂಯ. ಸರಿ, ನೀವೆಲ್ಲ ವಾಕ್ಯ ಕೇಳಕ್ ರೆಡಿನಾ? ವಾಕ್ಯದ ಒಳಗಡೆ ಹೋಗೋಣ. ದೇವರು ಪಾತ್ರೆ ಕುರಿತು ಮಾತಾಡು ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಏನು ಪಾತ್ರೆ ಅಂತೇಳಿ, ಹೇಗೆ ಅಂತೇಳಿ ಗೊತ್ತಿಲ್ಲ. ಆದರೆ ಪರಿಶುದ್ಧಾತ್ಮನೇ ಆಲೋಚನೆಗಳನ್ನು ಕೊಟ್ಟು ನಡೆಸ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲೂಯ. ಆದರೆ ಒಂದು ಮಾತ್ರ ಸತ್ಯ, ಪಾತ್ರೆ ಇದೆ, ಪಾತ್ರೆ ಇದೆ. ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಒಂದು ವಿಧವೆ. ಯಾರು? ಒಂದು ವಿಧವೆ. ಚಾರಪ್ತ ಊರಿನಲ್ಲಿ ಒಂದು ವಿಧವೆ ಇರ್ತಾಳೆ. ಆ ಸಮಯದಲ್ಲಿ ಭಯಂಕರ ಬರ ಮಾಡಿದ್ದು ದೇವರೇ, ಬರವನ್ನ ಬರ ಮಾಡಿದ್ದು ಸ್ವರ್ಗೀಯ ದೇವರೇ. ಈ ಬರಗಾಲದಲ್ಲಿ ಸುಮಾರು ಜನರ ಹತ್ರ ಆಹಾರ ಇದೆ, ಹಿಟ್ಟಿದೆ, ಎಣ್ಣೆ ಇದೆ, ಎಲ್ಲ ಇದೆ. ಆದರೆ ಈ ವಿಧವೆ ಆಗಿರುವಂಥ ಈ ವಿಧವೆಯ ಸ್ತ್ರೀಯ ಮನೆಯಲ್ಲಿ ಪಾತ್ರೆ, ಮಡಿಕೆ ಇದೆ. ಆ ಮಡಿಕೆಯಲ್ಲಿ ಒಂದು ಹಿಡಿ ಹಸಿಟ್ಟು, ಮೊಗ್ಗೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಇದು ಬಿಟ್ಟರೆ ಅವಳ ಮನೆಯಲ್ಲಿ ಏನು ಇಲ್ಲ. ಅಂದರೆ ಅವಳ ಮನೆಯಲ್ಲಿ ಒಂದು ಪಾತ್ರೆ ಇದೆ. ಆ ಪಾತ್ರೆ ಎಷ್ಟು ಹಸಿಟ್ಟು ತುಂಬಿದೆ? ಒಂದು ಹಿಡಿ ಹಸಿಟ್ಟು ಮಾತ್ರ ಆ ಪಾತ್ರೆಯಲ್ಲಿದೆ. ಮೊಗ್ಗೆ ಕೂಡ ಅಲ್ಲಿದೆ, ಅದು ಕೂಡ ಒಂದು ಪಾತ್ರೆನೇ. ಆ ಪಾತ್ರೆಯಲ್ಲಿ ಎಷ್ಟು ಎಣ್ಣೆ ಇದೆ? ಸ್ವಲ್ಪ ಎಣ್ಣೆ ಇದೆ. ಇದು ಬಿಟ್ಟರೆ ಅವಳ ಮನೆಯಲ್ಲಿ ಏನಿಲ್ಲ. ಅದನ್ನು ಮಾತ್ರ ತಿಂದು ಅವಳು ಸಾಯಬೇಕೆ ಹೊರತು ಬೇರೆ ಮಾರ್ಗ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ಬಿಡುಗಡೆನೂ ಇಲ್ಲ, ಬೇರೆ ಆಶ್ರಯನೂ ಇಲ್ಲ, ಬೇರೆ ಸಹಾಯನೂ ಇಲ್ಲ. ಈ ದುಃಖದಲ್ಲಿ ತುಂಬಲ್ಪಟ್ಟಂತ ಈ ಮನೆ ಒಳಗಡೆ ಸ್ವರ್ಗದ ದೇವರ ಕಣ್ಣು ಬೀಳ್ತದೆ. ಯಾರ ಮನೆ ಮೇಲೆ, ಯಾವ ಪಾತ್ರ ಮೇಲೆ ದೇವರ ಕಣ್ಣು ಬೀಳ್ತದೋ ಅವರುಗಳನ್ನ ನನ್ನ ದೇವರು ಮಾತ್ರವಾಗಿ ಬದಲಾಯಿಸಿರ್ತಾನೆ. ಈ ದಿನಗಳಲ್ಲಿ ನಿನ್ನ ಮನೆ ಮೇಲೆ, ನಿನ್ನ ಪಾತ್ರೆ ಮೇಲೆ, ನಿನ್ನ ವ್ಯಕ್ತಿಯ ಮೇಲೆ, ಅಥವಾ ನಿನ್ನ ತಲೆಮಾರುಗಳ ಮೇಲೆ, ನಿನ್ನ ಎಲ್ಲ ಕೆಲಸ ಕಾರ್ಯಗಳ ಮೇಲೆ, ನಿನ್ನ ಶುಭದ ವಿಷಯಗಳ ಮೇಲೆ ದೇವರ ನೋಟ, ದೇವರ ದೃಷ್ಟಿ, ದೇವರ ಕಣ್ಣು ಈ ದಿನಗಳಲ್ಲಿ ಬೀಳಲಿ. ಒಬ್ಬರು ಮಾತ್ರ, ಹೌದು, ದೇವರ ಕಣ್ಣು ನನ್ನ ಮೇಲೆ ಬೀಳಲಿ, ದೇವರ ದೃಷ್ಟಿ ನನ್ನ ಕಡೆಗೆ ತಿರುಗಿಸಲಿ. ಓ ರಾಬಾ ಶಾಬಾದಾಡಾಗಾದಬ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪಾತ್ರೆ, ಅವಳ ಮನೆ ಒಳಗಡೆ ಏನಿದೆ? ಪಾತ್ರೆ ಇದೆ. ಪಾತ್ರೆ ಏನಾಗಿದೆ? ಒಂದೇ ಒಂದು ಸ್ವಲ್ಪ ಹಸಿಟ್ಟು, ಮಿಕ್ಕಿದೆಲ್ಲ ಪಾತ್ರೆ ಖಾಲಿ. ಸ್ವಲ್ಪ ಹಸಿಟ್ಟಿದೆ, ಆ ಪಾತ್ರೆ ಮೊತ್ತ ಖಾಲಿಯಾಗಿದೆ. ಎಣ್ಣೆಯ ಮೊಗ್ಗಿದೆ, ಸ್ವಲ್ಪ ಮಾತ್ರ ಎಣ್ಣೆ ಇದೆ, ಮಿಕ್ಕಿದ ಪಾತ್ರೆ ಖಾಲಿ. ಅಲ್ಲೇಲೂಯ. ಈ ಪಾತ್ರೆಯನ್ನ ಅದ್ಭುತ ಮಾಡಿದ ದೇವರ ಶಕ್ತಿ, ಈ ಪಾತ್ರೆಯ ಒಳಗಡೆ ಅತಿಶಯ ಮಾಡಿದ ದೇವರ ಶಕ್ತಿ ಇವತ್ತಿಗೂ ಕಡಿಮೆ ಆಗಿಲ್ಲ. ನಂಬಿಕೆ ಇಲ್ಲ, ನಂಬಿಕೆ ಇಲ್ಲ, ನಂಬಿಕೆ ಇಲ್ಲ. ಆ ಶಕ್ತಿ, ಆ ಪ್ರಭಾವ, ಆ ಮಹಿಮೆ ಇವತ್ತಿಗೂ ಕಡಿಮೆ ಆಗಿಲ್ಲ. ಇವತ್ತಿಗೂ ಹಾಗೆ ಇದೆ, ಇವತ್ತಿಗೂ ಹಾಗೆ ಜೀವಿಸ್ತಾ ಇದೆ. ಇವತ್ತಿಗೂ ಕೂಡ ಅದು ತನ್ನ ಜನರಿಗಾಗಿ ಕೆಲಸ ಮಾಡ್ತಾನೆ ಇದೆ, ಮಾಡ್ತಾನೆ ಇದೆ. ಅದಕ್ಕೆ ದೇವರ ವಾಕ್ಯ ಬರ್ತದೆ, ನಿನ್ನ ಕರ್ತನು ನಿಮ್ಮ ಜೀವಿತದಲ್ಲಿ ಇಲ್ಲದೆ ಇರುವುದನ್ನ ಇರುವ ಹಾಗೆ ಮಾಡುವಂತ ದೇವರು. ಹಲ್ಲೆಲೂಯಾ. ನಾನು ನೀನು ಆರಾಧಿಸುವಂತ ದೇವರು ಎಲ್ಲ ಇರುವಾಗ ಕರೆಯೋ ದೇವರಲ್ಲ, ಎಲ್ಲ ನಷ್ಟ ಆಗುವಾಗ, ಎಲ್ಲ ಕಳೆದುಕೊಳ್ಳುವಾಗ, ಇನ್ನಿಲ್ಲ ಅಂತ ಹೇಳುವ ಸಮಯದಲ್ಲಿ ನಿನ್ನ ನೋಡಿ ಕರೆಯುವಂತ ದೇವರಾಗಿರ್ತಾನೆ. ಓ ಇಲ್ಲ ಪಾಸ್ಟ್ರೆ, ನಾನು ದೇವರ ಹತ್ರ ಬರುವಾಗ, ದೇವರ ಸನ್ನಿಧಾನಕ್ಕೆ ಬರುವಾಗ ನಾನು ಶ್ರೀಮಂತನಾಗಿ ಬಂದನ. ಕೈ ಎತ್ತರಿ. ಓ, ನನ್ನ ಪ್ರಸಂಗ ಅರ್ಥ ಆಗ್ತದಲ್ಲ, ನನ್ನ ಭಾಷೆ ಅರ್ಥ ಆಗುತ್ತಲ್ಲ. ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದೀನ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನ. ನೀವೆಲ್ಲ ಫೈರ್ ಆಗಿರ್ಬೇಕು. ಹಲ್ಲೆಲೂಯ. ಏನಾಗಿರ್ಬೇಕು? ಪವರ್ ಫೈರ್ ಆಗಿರ್ಬೇಕು. ಹಲ್ಲೆಲೂಯ. ಈಗ ನಾವು ಯೇಸುವಿನ ಹತ್ರ ಬರುವಾಗ ಬಹು ಶ್ರೀಮಂತ ಉಳ್ಳವರಾಗಿ ನಾವು ದೇವರ ಹತ್ರ ಬಂದ್ವಾ? ಬರುವಾಗ ಹೇಗೆ ಬಂದ್ವಿ? ಬಡವರಾಗಿ ಬಂದ್ವಿ. ಆ ವರ್ಡ್ ಹಾಗೆ ಇಟ್ಕೊಳ್ರಿ. ಇನ್ನೊಂದು ಕಡೆಗೆ ಪದ, ದೇವರ ವಚನ ಹೇಳ್ತದೆ, ಜ್ಞಾನಹೀನರನ್ನ ದೇವ್ರ ಏನ್ ಮಾಡ್ತಾನಂತೆ? ಆರಿಸ್ಕೊಳ್ತಾನಂತೆ. ಇಲ್ಲೇ ಇದ್ದೀರಿ?
ದೇವರು ಜ್ಞಾನಹೀನರನ್ನ ಆರಿಸ್ಕೊಳ್ತಾನಂತೆ. ಏನಕ್ಕೆ? ಕರೆಕ್ಟ್ ವರ್ಡ್ ಇಲ್ಲ ಇದೆ ತಾನೆ. ಜ್ಞಾನಹೀನ. ನಾನು ಕೂಡ ಜ್ಞಾನಹೀನನಾಗಿದ್ದೆ. ನೀವು ನಂಬ್ತಿರೋ ಬಿಡ್ತಿರೋ, ಯೇಸು ಸ್ವಾಮಿಯನ್ನು ನಂಬುವಾಗ ನನ್ನ ಹೆಸರು ನನಗೆ ಬರೆಯಕ್ಕೆ ಬರ್ತಾ ಇರಲಿಲ್ಲ. ಅಷ್ಟು ದಟ್ಟನಾಗಿದ್ದೆ, ವಿದ್ಯೆನೇ ಇರಲಿಲ್ಲ, ಜ್ಞಾನಹೀನನಾಗಿದ್ದೆ. ಅಪ್ಪ ನನ್ನ ಕರೆದ್ರು, ಜ್ಞಾನವಂತನಾಗಿ ಮಾಡಿದ್ರು. ಅಲಲೂಯ, ಅಲಲೂಯ. ಅಂದ್ರೆ ದೇವರು ಜ್ಞಾನಹೀನರನ್ನ ಆರಿಸ್ಕೊಳ್ಳೋದು ಏನಕ್ಕೋಸ್ಕರ? ಯಾಕೆ? ಅವನಿಗೂ ಜ್ಞಾನ ಇದೆ, ಇವನಿಗೂ ಜ್ಞಾನ ಇದೆ, ಅವನಿಗೂ ಜ್ಞಾನ ಇದೆ, ಇವ್ರಿಗೂ ಜ್ಞಾನ ಇದೆ. ಎಲ್ರಿಗೂ ಜ್ಞಾನ ಇದೆ ಬಿಟ್ರೆ ದೇವ್ರ ಬೆಲೆ ಗೊತ್ತಾಗಲ್ಲ. ಬಹು ಜ್ಞಾನವುಳ್ಳವನ ಮುಂದಗಡೆ ಏನು ಜ್ಞಾನ ಇಲ್ಲದವನ್ನ ಆರಿಸ್ಕೊಂಡು ಸ್ವರ್ಗದ ದೇವರು ಜ್ಞಾನದಲ್ಲಿ, ಮಹಿಮೆಯಲ್ಲಿ, ಕೃಪೆಯಲ್ಲಿ ತುಂಬುವಾಗ ಆ ಜ್ಞಾನವಂತನ ಗೊತ್ತಾಗುತ್ತೆ ದೇವರಿದ್ದಾನೆ, ದೇವರ ಶಕ್ತಿ ಇದೆ, ದೇವರ ಮಹಿಮೆ ಇದೆ. ಇದು ವರ್ತಮಾನ, ಭೂತ, ಭವಿಷ್ಯಗಳ ಕಾಲ. ಇದು ಕಲಿಯುಗ. ಅನೇಕ ಜನರು ಕಲಿಯುಗದಲ್ಲಿ ದೇವರು ಇಲ್ಲ ಅಂತ ಹೇಳುವಾಗ ಅಂತ ಜ್ಞಾನಿಗಳ ಮುಂದಗಡೆ ಜ್ಞಾನಹೀನರನ್ನ ದೇವರ ಆಶೀರ್ವಾದ ಮಾಡುವಾಗ ಕಲಿಯುಗದಲ್ಲಿ ಜನ ಹೇಳ್ತಾರೆ, ಇಲ್ಲ, ಇವನ ಪಕ್ಷ ದೇವರಿದ್ದಾರೆ, ಇವತ್ತಿಗೂ ಕೂಡ ದೇವರಿದ್ದಾನೆ. ಹಲ್ಲೆಲೂಯಾ. ಈಗ ಜನರಿಗೆ ದೇವರಿದ್ದಾನೆ ಅಂತೇಳಿ ಹೆಂಗ್ ಗೊತ್ತಾಗೋದು? ದೇವರ ಆಶೀರ್ವಾದ ಮಾಡಲಿ. ನಿಜವಾದ ಆನ್ಸರ್ ಏನು ಗೊತ್ತಾ? ಬೇರೆಯವರಿಗೆ ದೇವರು ಇದ್ದಾರೆ ಅನ್ನೋದು ಗೊತ್ತಾಗೋದು ನಿನ್ನ ಮೂಲಕವಾಗಿ. ದೇವರು ಡೈರೆಕ್ಟ್ ಆಗಿ ಹೇಳಿ ಬಂದು ನಾನು ಇದ್ದೇನೆ ಯಾರು ನಂಬಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿದ್ದಾನೆ ಅಂತೇಳಿ ಜನರಿಗೆ, ಪ್ರಪಂಚಕ್ಕೆ, ಜಗತ್ತಿಗೆ ಗೊತ್ತಾಗಬೇಕಾದ್ರೆ ಅದು ಮನುಷ್ಯರ ಮೂಲಕವಾಗಿಯೇ. ಮನುಷ್ಯರನ್ನಿಟ್ಟೆ ದೇವರು ಪ್ರಕಟವಾಗ್ತಾನೆ. ನಿನ್ನನ್ನಿಟ್ಟು ದೇವರು ಪ್ರಕಟವಾಗಲಿಕ್ಕಾಗಿ ಇಷ್ಟವುಳ್ಳವನಾಗಿದ್ದಾನೆ. ಅದಕ್ಕೆ ನೀನು ಪಾತ್ರೆಯಾಗಿ ಮಾರ್ಪಡು. ಎಸ್ ಜೀಸಸ್. ಸ್ವರ್ಗೀಯ ದೇವರು ಮಾತಾಡ್ತಾ ಇದ್ದಾರೆ. ನಿನ್ನ ಇಟ್ಟು, ನಿನ್ನ ಮೂಲಕವಾಗಿ ನಾನಿದ್ದೀನಿ ಅಂತ ಹೇಳಿ ಈ ಲೋಕಕ್ಕೆ, ಈ ಜಗತ್ತಿಗೆ, ಈ ಪ್ರಪಂಚಕ್ಕೆ, ಈ ಎಲ್ಲ ಜಾತಿ ಜನಗಳಿಗೆ ನಾನ್ ದೇವರಿದ್ದೇನೆ ಅಂತ ಹೇಳಿ ಪ್ರಕಟ ಮಾಡಿಕೊಳ್ಳೋದಕ್ಕಾಗಿ ನಾನ್ ತಯಾರಾಗಿದ್ದೇನೆ. ಅದಕ್ಕೆ ನೀನು ಪಾತ್ರನಾಗಿ ಮಾರ್ಪಡ್ತೀಯ ಅಂತ ಹೇಳಿ ಸ್ವರ್ಗೀಯ ದೇವರು ಈ ಸಬ್ಬತ್ ದಿನದಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ನಿಮಗಿನ ಅರ್ಥ ಆಗಿಲ್ಲ? ದೇವರು ನಿನ್ನ ಇಟ್ಟು, ನಿನ್ನ ಮೂಲಕವಾಗಿ ದೇವರಿದ್ದಾನೆ ಅಂತೇಳಿ ತೋರಿಸಿಕೊಳ್ಳುವುದಕ್ಕೆ, ಪ್ರಕಟವಾಗುವುದಕ್ಕೆ ದೇವರು ಮನಸ್ಸು ಮಾಡಿದ್ದಾನೆ. ಆ ಮನಸ್ಸಿಗೆ, ಆ ಕೆಲಸಕ್ಕೆ, ಆ ಕಾರ್ಯಕ್ಕೆ, ಆ ದೇವರ ದರ್ಶನಕ್ಕೆ ಅದನ್ನು ನೆರವೇರಿಸುವ ಪಾತ್ರೆಯಾಗಿ ಈ ದಿನಗಳಲ್ಲಿ ನೀನು ಮಾರ್ಪಡಬೇಕಂತೇಳಿ ಸ್ವರ್ಗೀಯ ದೇವರು ಈ ಬೆಳಗಿನ ಜಾವದಲ್ಲಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಒಳ್ಳೆ ಪಾತ್ರೆಯಾಗಿ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ಅದ್ಭುತದ ಪಾತ್ರೆಯಾಗಿ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರಿದ್ದಾನೆ ಅಂತ ಹೇಳಿ ಜನಗಳು ಗೊತ್ತಾಗಬೇಕಾದ್ರೆ ದೇವರೇನ್ ಮಾಡಬೇಕು? ಜನಗಳನ್ನಿಟ್ಟು ಅವನು ಪ್ರಕಟ ಆಗ್ತಾನೆ. ಹಲ್ಲೆಲೂಯ. ಮೊನ್ನೆ ಲಾಸ್ಟ್ ಟೈಮ್ ಅಲ್ಲಿ ಒಂದೂವರೆ ವಾರದ ಹಿಂಭಾಗದಲ್ಲಿ ತಿರುಗಿ ನೋಡುವಾಗ ಅಮೆರಿಕ ಎಂಬುದಾಗಿ ಹೇಳುವಂತ ಅಮೆರಿಕದ ಪ್ರಾಂತ್ಯದಲ್ಲಿ ಒಂದು ದೇಶ ಇದೆ, ಒಂದು ಜಿಲ್ಲೆ ಇದೆ. ಯಾಪುರ್, ಕ್ಯಾಲಿಫೋರ್ನಿಯಾ ಅಂತ ಹೇಳಿ, ಕ್ಯಾಲಿಫೋರ್ನಿಯಾ. ಈ ಪ್ರಾಂತ್ಯದಲ್ಲಿ ಒಂದು ಒಂದು ನೆರೆದ ಸಭೆ ತುಂಬಲ್ಪಟ್ಟು ಒಂದು ಸಭೆ ನಡೆಸಲ್ಪಡ್ತಾ ಇರ್ತದೆ. ಆ ಸಭೆಯಲ್ಲಿ ಎಲ್ಲ ಬಹು 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 ಶ್ರೀಮಂತರು ಸೇರಿ ಬಂದಿರ್ತಾರೆ. ಅದರಲ್ಲಿ ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಸ್ಗಳು, ರಾಕ್, ಈ ತರ ಅನೇಕ ಬಹು ಶ್ರೀಮಂತ ಉಳ್ಳವರು ಬಂದು ಸೇರಿರ್ತಾರೆ. ಅದರಲ್ಲಿ ಒಂದು ಹ್ಯಾಂಕರಿಂಗ್ ನಿಂತ್ಕೊಂಡು ಹೇಳ್ತಾಳೆ, ನಮ್ಮ ಈ ಬೆಳವಣಿಗೆಗೆ ಯಾರ್ಯಾರ್ದು ಎಷ್ಟೆಷ್ಟು ಪಾತ್ರ ಪ್ರಾಮುಖ್ಯವಾಗಿದೆ ಅಂತೇಳಿ ಮಾತಾಡ್ತಾ ಇರ್ತಾಳೆ.
ಅದರಲ್ಲಿ ಇದ್ರದ್ದು ಇದು ಪಾತ್ರ ಇದೆ, ಇದ್ರದ್ದು ಈ ಪಾತ್ರ ಇದೆ, ಇದೆಲ್ಲ ಹೇಳ್ಬಿಟ್ಟು ಕೊನೆದಾಗಿ ಹೇಳ್ತಾಳೆ, ಈ ಊರು ಬೆಳವಣಿಗೆ ಪಾತ್ರ ದೇವ್ರದ್ದು ಎಷ್ಟು ಗೊತ್ತಾ? 0 ಅಂತ ಹೇಳ್ತಾಳೆ. ಏನೋ ಅಲ್ಲೇ ಸ್ವಲ್ಪ ಹೀರೋ ಆಗ್ಬೇಕಲ್ವಾ, ಆ 0 ಹೋಗಿ ಹೀರೋ ಆಗ್ಬೇಕಲ್ಲ. ಅದು ಹೇಳಿ 2 ದಿನಕ್ಕೆ ಆ ಬೆಂಕಿ ಎಲ್ಲಿಂದ ಬಂತು ಗೊತ್ತಿಲ್ಲ. ಅಲ್ಲೇ ಲೂಯ, ನಾನು ಹೇಳ್ತೇನೆ, ಆ ಬೆಂಕಿ ಬಂದಿರೋ ದೂತನಿಂದ ಅಂತ. ಅಲ್ಲೇ ಲೂಯ, ದೇವರಿದ್ದಾನೆ ಅಂತ ಗೊತ್ತಾಗ್ಬೇಕಲ್ಲ, ದೇವರಿದ್ದಾನೆ ಪ್ರಕಟ ಆಗ್ಬೇಕಲ್ಲ. ನಾನು ಅವಾಗಲೇ ಅದೇ ಹೇಳಿದ್ದು, ದೇವರಿದ್ದಾನೆ ಅಂತೇಳಿ ಈ ಪ್ರಪಂಚಕ್ಕೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಒಬ್ಬ ಮನುಷ್ಯನ ಇಟ್ಬಿಟ್ಟು ಅವನ ಮೂಲಕವಾಗಿ ಪ್ರಕಟವಾಗಿ ದೇವರು ಹೇಳ್ತಾನೆ, ನಾನಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸ್ತ್ರೀ, ಈ ಆಂಕರಿಂಗ್ ಇವಳು ಹೇಳ್ತಾಳೆ, ಎಲ್ಲಾ ಪಾತ್ರ ಇಷ್ಟಿದೆ, ದೇವ್ರ ಪಾತ್ರ ಮಾತ್ರ 0. ಅದ್ ಹೇಳಿ 2 ದಿನಕ್ಕೆ ಇಡೀ ಆ ಊರಿಗೆ, ಆ ಪಟ್ಟಣಕ್ಕೆ ಇವತ್ತು ಕೂಡ ದಗ ದಗ ಅಂತ ಉರಿತಾ ಇದೆ. ಆರ್ಸಕ್ಕೆ ಯಾರ ಕೈದಲ್ಲಿ ಆಗ್ತಾ ಇಲ್ಲ. ವಾಕ್ಯ ಹೇಳಿದ್ರೆ, ಒಂದು ಸಾರಿ ಅಪ್ಪ ಬಾಗಲ್ ತೆಗೆದ್ರೆ ಆ ಬಾಗಲ್ ಮುಚ್ಚಕ್ಕೆ ಯಾರ ಕೈಲಾಗಲ್ಲ. ಅವ್ರ ಬಾಗಿಲು ಓಪನ್ ಮಾಡಿದ್ರೆ ಆ ಬಾಗಿಲನ್ನ ಮುಚ್ಚಕ್ಕೆ ಯಾರ ಕೈಲೂ ಆಗಲ್ಲ. ಒಂದು ಸಾರಿ ಅವ್ರು ತೀರ್ಮಾನ ಮಾಡಿ ಬಾಗಿಲು ಮುಚ್ಚಿದ್ರೆ ಆ ಬಾಗಿಲು ಯಾರ ಕೈಲೂ ತೆಗಿಯಕ್ಕಾಗಲ್ಲ. ತೆಗೆದ್ರೆ ಅವನು ತೆಗಿಬೇಕು. ಹಲ್ಲೆಲೂಯ. ಹಂಗೆ ನಮ್ಮ ಭಾಷೆ, ಆಡು ಭಾಷೆ. ಎಲ್ಲಿ ಬಿಟ್ಟೆ? ಇಲ್ಲೇ ಇದ್ದೀರಿ. ಸ್ತೋತ್ರ, ಚೆಕ್ ಮಾಡಿದೆ. ಹಲ್ಲೆಲೂಯ. ಒಂದು ಸಾರಿ ದೇವರು ಓಪನ್ ಮಾಡ್ರೆ ಯಾರು ಕೆಲ್. ಈಗ ಬೆಂಕಿ ಅಂಟಿಸಿರೋದು ಯಾರು? ಅರೆಸ್ಟ್ ಮಾಡ್ರಪ್ಪ ನೋಡೋಣ. ಮಗನೇ, ಗನ್ನಲ್ಲಿರೋ ಬುಲೆಟ್ ರಿವರ್ಸ್ ನಿನಗೆ ಆಗ್ಬಿಡ್ತದೆ. ಪೊಲೀಸೇ ಆಗಿರ್ಬೋದು, ಗನ್ ಇರ್ಬೋದು, ಬುಲೆಟ್ ಇದೆಯಾ, ಹಿಂಗ್ ಬರೋ ಬುಲೆಟ್ ಹಿಂಗೆ ಹೋಗ್ಬಿಟ್ಟು ಏನ್ ಮಾಡ್ತೀಯಾ? ಆ ಶಕ್ತಿ ಅವನಿಗಿದೆ. ಬಟ್ ನಾನು ದೇವರು ಯಾರಿಗೂ ಸಾಯಿಸಕ್ಕೆ ಇಷ್ಟಪಡೋ ದೇವರಲ್ಲ. ಅವನು ಯಾರು ಅಂತ ಹೇಳಿದ್ರೆ ನಮ್ಮನ್ನು ಪ್ರಕಟಿಸುವಂತ ದೇವರು. ಅನೇಕ ಪ್ರಪಂಚದಲ್ಲಿ ದೇವರು ಇಲ್ಲ ಅಂತೇಳಿ ಮೆರೆಯುವಾಗ ದೇವರು ಈ ತಾನೇ ತೋರಿಸ್ಬೇಕಲ್ಲ. ಜಪಾನ್ ದೇಶ ದೇವರೇ ಇಲ್ಲ, ನಾವೇ ದೇವರನ್ನ ಮೆರಿತಾ ಇದ್ರು. ಅಲ್ಲಿ ದೇವರೊಂದು ಸುನಾಮಿ ಕಳಿಸಿದ್ರು. ಅವಾಗ ಗಾಡ್ ಗಾಡ್ ಅಂತ ಕರೀತಾ ಇದ್ದಾರೆ. ಹಲ್ಲೆಲೂಯ. ಒಬ್ಬ ಮನುಷ್ಯನ ಬಾಯಲ್ಲಿ ದೇವರದ್ದು ಬರಬೇಕಾದ್ರೆ ಅವನು ಪ್ರಕಟ ಆಗ್ಬೇಕು. ಈಗ ಈ ಪ್ರಾಂತದಲ್ಲಿ ಇವರು ಹೇಳ್ತಾ ಇದ್ರು, ದೇವ್ರದ್ದು ಏನು ಇಲ್ಲ, ಬೆಳವಣಿಗೆ ಕಾರಣ ನಾವೇ ಅಂತ. 2 ದಿನಕ್ಕೆ ಫೈರ್ ಬಂತು ನೋಡ್ರಿ, ಬೆಂಕಿ. ಇವತ್ತು ಕೂಡ ಉರಿತದೆ, ಆರ್ಸಕ್ಕೆ ಯಾರಿಗೆ ಆಗ್ತಾ ಇಲ್ಲ. ಇವತ್ತು ಕೂಡ ಬೆಂಕಿ ಉರಿತಾ ಇದೆ, ಯಾರ ಕೈಲೂ ಆರ್ಸಕ್ ಆಗ್ತಾ ಇಲ್ಲ. ಯಾಕಂದ್ರೆ ಬೆಂಕಿ ಎಣಿಸಿರೋದು ಅವನು, ಆರಿಸ್ಬೇಕಾಗಿರೋದು ಕೂಡ ಅವರೇ. ಹಲ್ಲೆಲೂಯ. ಈಗ ಈ ಬೆಂಕಿ ಬಂದ್ಮೇಲೆ ಹೇಳ್ತಾವ್ರೆ ಗಾಡ್ ಗಾಡ್ ಅಂತವ್ರೆ. ಯಾರು? ಗಾಡ್ ಇಲ್ಲ ಅಂದ್ರಲ್ಲ. ಈ ಎಲ್ಲ ಅವ್ರು ಹೇಳಿದೇನೋ, ಇಷ್ಟು ಬೆಳವಣಿಗೆಗೆ ನಾವೇ ಮುಖ್ಯ ಪಾತ್ರ, ದೇವ್ರದ್ದು ಏನಿಲ್ಲ. ಸೊಂಡೆ ಅಂದ್ರಲ್ಲ, ಯಾವ್ದಾವ್ದೆಲ್ಲ ಮನುಷ್ಯಂದು ಮುಖ್ಯ ಪಾತ್ರ ಆಗಿತ್ತೋ ಆ ಪಾತ್ರನೆಲ್ಲ ದೇವ್ರು ಭಸ್ಮ ಮಾಡಿಬಿಟ್ರು. ಈಗ ಅದನ್ನ 0 ಮಾಡುದು. ಈಗ ಯಾರು ಬೇಕು? ಈಗ ಹೀರೋ ಬೇಕು. ಏನಕ್ಕೆ? ಸ್ಪೈಡರ್ ಮ್ಯಾನ್ ನೋಡಿದ್ರೆ ಯಾವಾಗ ಬರ್ತಾನೆ? ಹಂಗಂದೇಳ್ಬಿಟ್ಟು ನನ್ನ ದೇವ್ರು ಸ್ಪೈಡರ್ ಮ್ಯಾನ್ ಅಂತ ಹೇಳ್ತಾ ಇಲ್ಲ. ನಮ್ಮ ದೇವ್ರು ಇಡೀ ಪ್ರಪಂಚಕ್ಕೆ ಹೀರೋ. ಆ ಹೀರೋ ಮುಂದೆಗಡೆ ಯಾವ ಹೀರೋ ಇರಲ್ಲ, 0. ಹಲ್ಲೆಲೂಯಾ. ದೇವರ ವಾಕ್ಯ ಬರ್ತದೆ, ಆತನ ಮೂಲಕವಾಗಿ ಸಕಲವು ಉಂಟಾಯ್ತು. ನೀನ್ ಹೆಂಗ್ ಹೇಳಿಕ್ ಸಾಧ್ಯ? ದೇವರಿಂದ ಏನೂ ಆಗಿಲ್ಲ ಅಂತ. ಹಲ್ಲೆಲೂಯಾ. ಇವಾಗ ಅವ್ರು ಹೇಳ್ತಾ ಇದ್ದಾರೆ ಗಾಡ್, ಓ ಮೈ ಗಾಡ್. ದೇವ್ರು ಹೇಳ್ತಾರೆ ವೇಟ್, ತಡಿ ತಡಿ, ತಡ್ಕಂಗ್ ಕುತ್ಕೋ. ಹಲ್ಲೆಲೂಯಾ. ಈಗ ಅವ್ರಿಗೆ ತಡ್ಕಣಕ್ ಆಗ್ತಲ್ಲ. ಯಾಕೆ? ಬೆಂಕಿ ಬೆಂಕಿ ಅಬೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಜೀಸಸ್, ಪ್ರೈಸ್ ದಿ ಲಾರ್ಡ್. ಈಗ ದೇವ್ರನ್ನ ಕರೀತಾ ಇದ್ದಾರೆ. ಇಡೀ ಆ ಊರಲ್ಲಿರೋ ಮನೆಯೆಲ್ಲ ಸುಟ್ಟು ಕರಕಲಾಗ್ಬಿಟ್ಟಿದೆ. ಒಂದೇ ಒಂದು ಮನೆ ಮಾತ್ರ ಸುಟ್ಟೋಗ್ತಾ ಇಲ್ಲ. ನಾನು ನನ್ನ ಮನೆಯವರು. ಹಲ್ಲೆಲೂಯಾ. ನಿಮಗೆ ಅರ್ಥ ಆಗಿಲ್ಲಲ್ಲ? ಆ ಪ್ರಾಂತ್ಯದಲ್ಲಿ
ಊರಲ್ಲಿ, ಆ ಪಟ್ಟಣದಲ್ಲಿ, ಆ ಪಟ್ಟಣದಲ್ಲಿ, ಆ ಊರಲ್ಲಿ ಮಾತ್ರ ಊರು ಸುಟ್ಟೋಗ್ತಾ ಇರುವಾಗ, ಎಲ್ಲರ ಮನೆ ಸುಟ್ಟೋಗ್ತಾ ಇರುವಾಗ, ಯಾವ ಆಂಕರ್ ದೇವ್ರಿಲ್ಲ ಸೀರು ಅಂತ ಹೇಳಿದ್ಲು, ಅವಳ ಮನೆ ಕೂಡ ಸುಟ್ಟೋಗಿದೆ. ಆ ಊರು ಮಾತ್ರ ಮನೆ ಸುಟ್ಟೋಗಿದೆ. ಆ ಊರಲ್ಲಿ ಎಲ್ಲ ಮನೆ ಸುಟ್ಟೋಗಿದೆ. ಒಂದೇ ಒಂದು ಮನೆ ಮಾತ್ರ ಸುಟ್ಟೋಗಿಲ್ಲ. ಆ ಮನೆ ದೇವರ ಮಗನ ಮನೆ. ಬೇಕಾದ್ರೆ ವಿಡಿಯೋ ಆಮೇಲೆ ಕೊಡ್ತೀನಿ ನೋಡ್ರಿ. ನೀವು ನಿಮ್ ನಂಬಿಕೆ ಇಲ್ಲ ಅಂದ್ರೆ ಹಲ್ಲೆಲೂಯ. ದೇವರ ಮಕ್ಕಳನ್ನ ಕಾಯುವಂತ ದೇವರು ತೂಕಡಿಸಲಿಲ್ಲ, ಅವನು ನಿದ್ರಿಸಲಿಲ್ಲ. ಅವನ ವಿಶೇಷವಾದ ರಕ್ಷಣೆ ಅವರಗಳ ಮೇಲೆ, ಅವರ ಎಲ್ಲ ಕಾರ್ಯಗಳ ಮೇಲೆ, ಅವನ ಮನೆ ಮೇಲೆ ದೇವರ ರಕ್ಷಣೆಯ ಮುದ್ರೆ ಇರುತ್ತೆ. ಹಲ್ಲೆಲೂಯ. ಈಗೆಲ್ಲ ನ್ಯೂಸ್ ಚಾನೆಲ್ ಹೋಗ್ಬಿಟ್ಟು ಅವನ್ ಬಾಯ ಹತ್ರ ಮೈಕ್ ಇಡ್ತಾ ಇದ್ದಾರೆ. ಹೌ ಇಸ್ ದಿಸ್? ವಾಟ್ ಹ್ಯಾಪನ್? ಹಲ್ಲೆಲೂಯ. ಹೌ ಇಸ್ ದಿಸ್ ಅಂದ್ರೆ ಹೇಗ್ ಸಾಧ್ಯ? ಇದು ಹೇಗ್ ಸಾಧ್ಯ? ಏನಾಯ್ತು? ಅವನು ಹೇಳ್ತಾನೆ, ಐ ಆಮ್ ನಥಿಂಗ್, ಐ ಆಮ್ ಜೀರೋ, ಮೈ ಜೀಸಸ್ ಇಸ್ ಹೀರೋ. ಹಲ್ಲೆಲೂಯ. ನಿನ್ನ ಮನೆಗೆ ಅವನು ಹೀರೋ ಆಗಿದ್ರೆ ನಿನ್ನ ಮನೆ ಹೀರೋ ಮನೆ ಆಗಿರ್ತದ. ಅವನು ನಿನ್ನ ಜೀವನದಲ್ಲಿ ಹೀರೋ ಆಗಿರ್ಬೇಕು. ಹಲ್ಲೆಲೂಯ. ಆ ವ್ಯಕ್ತಿ ಹೇಳ್ತಾವನೆ, ನಂಗೆ ತುಂಬಾ ದುಃಖ ಆಗ್ತಾ ಇದೆ, ನಂಗೆ ತುಂಬಾ ಅಳು ಆಗ್ತಾ ಇದೆ. ಈ ಊರಲ್ಲಿ ಎಲ್ಲರ ಮನೆ ಸುಟ್ಟೋಯ್ತು, ನನ್ನ ಮನೆ ಮಾತ್ರ ಸುಟ್ಟೋಗಿಲ್ಲ. ಕಾರಣ ನಾನು ಯೇಸುವಿನ ಮಗನಾಗಿದ್ದೇನೆ, ನನ್ನ ಮನೆ ಯೇಸುವಿನ ಮನೆಯಾಗಿದೆ. ಒಂದನೇ ದೇವರೇ, ಒಂದನೇ ಅಪ್ಪ ಅಂತೇಳಿ ಗೋಳಾಡ್ತಾ ಇದ್ದಾನೆ. ಈಗ ಆ ಊರವರಿಗೆ ನ್ಯೂಸ್ ಚಾನಲ್ ಗೊತ್ತಾಯ್ತು, ಇಲ್ಲಿ ದೇವ್ರ ಕ್ರಿಯೇಟ್ ಇದೆ ಅಂತ. ದೇವ್ರ ಕ್ರಿಯೇಷನ್ ಇಲ್ಲಿ ಮುಖ್ಯ ಪಾತ್ರ ಅಂತ ಹೇಳಿ ಆ ಪಟ್ಟಣಕ್ಕೆ ತೋರಿಸಿಕೊಟ್ಟ ದೇವರು. ಹಲ್ಲೆಲೂಯ. ನಾನು ಅವಾಗಲೇ ಹೇಳಿದೆ, ದೇವ್ರು ಇದ್ದಾನೆ ಅಂತೇಳಿ ಜನಗಳಿಗೆ ಗೊತ್ತಾಗಬೇಕಾದ್ರೆ ದೇವ್ರು ಮನುಷ್ಯರನ್ನ ಬಳಸ್ಕೊಳ್ತಾನೆ. ಈಗ ಆ ಮನೆಯನ್ನು ಸುಟ್ಟೋಗಿದ್ರೆ ವೇರ್ ಇಸ್ ಗಾಡ್ ಅಂತ ಕೇಳಿರೋರು ಏನ? ಈಗ ಆ ಮನೆಯನ್ನು ಸುಟ್ಟೋಗಿದ್ರೆ ಅವ್ರು ಹೇಳಿರೋರು ವೇರ್ ಇಸ್ ಗಾಡ್? ಗಾಡ್ ಗಿಡ್ ಇಸ್ ನಾಟ್ ವೆರಿ ನಥಿಂಗ್, ಏನಿಲ್ಲ, ವೆರಿ ಬ್ಯಾಡ್. ಹಲ್ಲೆಲೂಯ ಅಂತ ಹೇಳೋರು. ಬಟ್ ನನ್ನ ದೇವ್ರ ಮಗನ ಮನೆಯನ್ನ ಕಾಪಾಡಿದ್ರು. ನೀವು ಕ್ಲೀನಾಗ ಆ ಪಿಕ್ಚರ್, ಆ ವಿಡಿಯೋ ನೋಡ್ರಿ. ಅವನ ಮನೆ ಸುತ್ತಲೂ ಬೆಂಕಿ ಹತ್ಕೊಂಡು ಎಲ್ಲ ಉರಿದೋಗಿದೆ, ಸುಟ್ಟು ಪುಡಿ ಪುಡಿ ಕರಕಲಾಗ್ಬಿಟ್ಟಿದೆ. ಅವನ ಮನೆಯ ಒಳಗಾಗ್ಲಿ ಅವನ ಮನೆ ಕಾಂಪೌಂಡ್ಗಾಗ್ಲಿ ಒಂದು ಇಷ್ಟು ಬೆಂಕಿ ತಾಕಿಲ್ಲ. ನಿನ್ನ ಗೂಡಾರದ ಸಮೀಪಕ್ಕೆ ಯಾವ ಉಪದ್ರವ ಬರಲಾರದು, ಬರಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಕಾರಣ ಆ ಮನೆ ದೇವರ ಮನೆ. ಜೀಸಸ್. ಹಲ್ಲೆಲೂಯ. ಈಗ ಅವನ ಮನೆಯಲ್ಲಿ ಕಾಪಾಡಲ್ಪಡ್ತು, ಅಲ್ಲಿ ಅವನು ಬದುಕಿಸಲ್ಪಟ್ಟ. ಈಗ ಅವನ್ ಬಂದು ಹೇಳ್ತಾವನೆ ದೇವರಿದ್ದಾರೆ. ಜನಗಳು ಗೊತ್ತಾಯ್ತು, ಹೌದು ಎಲ್ಲ ಸುಟ್ಟೋಯ್ತು. ದೊಡ್ಡ ಸಾಕ್ಷಿ ಅಲ್ವಾ ಇದು? ಸುಟ್ಟೋದ್ರೆ ಅವನು ಸುಡಬೇಕು, ಸುಟ್ರೆ ಅವನ ಮನೆ ಸುಡಬೇಕು. ಅವನ ಮನೆ ಮಾತ್ರ ಬಿಟ್ಟು ಅವನ ಮನೆ ಕಾಂಪೌಂಡ್ ಆಚೆ ಕಡೆ ಸುತ್ತಲೂ ಎಲ್ಲ ಭಸ್ಮ. ಕಾಂಪೌಂಡ್ ಪಕ್ಕದಲ್ಲಿ ಬೆಂಕಿ ಬಂದಿದೆ, ಅವನು ಕಾಂಪೌಂಡ್ ಬೆಂಕಿ ಎತ್ತಿಲ್ಲ. ಅವನು ಹೇಳ್ತವನೆ, ಈಗ ನೀವ್ ಹೇಳ್ರಿ ದೇವ್ರ ಇದಾನ ಇಲ್ವಾ? ಈಗ ಅವ್ರಿಗೆ ಗೊತ್ತಾಯ್ತಾ ಗಾಡ್ ಕ್ರಿಯೇಟ್ ಇಲ್ಲಿ ಪ್ರಾಮುಖ್ಯವಾಗಿದೆ ಅಂತ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ನೀನು ನನಗೆ ಒಂದು ಒಳ್ಳೆ ಪಾತ್ರೆಯಾಗಿರ್ಬೇಕು. ಯಾಕೆ ಅಂದ್ರೆ ನಿನ್ನ ಮೂಲಕವಾಗಿ ಈ ದಿನಗಳಲ್ಲಿ ನಾನು ಇದ್ದೇನೆ ಅಂತ ಹೇಳಿ ಈ ಪ್ರಪಂಚಕ್ಕೆ ಗೊತ್ತು ಮಾಡುವಂತ ದರ್ಶನವನ್ನ, ಒಂದು ನನ್ನ ಹೃದಯ ಬಯಕೆಯನ್ನ, ಒಂದು ತೀರ್ಮಾನವನ್ನ ನಾನು ಮಾಡಿದ್ದೇನೆ ಅಂತ ಹೇಳಿ ಸ್ವರ್ಗದ ದೇವರು ಇಲ್ಲಿ ಕೂತಿರುವಂತ, ಕೇಳ್ತಾ ಇರುವಂತ, ನೋಡ್ತಾ ಇರುವಂತ ಪ್ರತಿಯೊಬ್ಬರ ಸಂಗಡ ಸ್ವರ್ಗದ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಈಗ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೆಹೆಜ್ಕೇಲನಿಗೆ ಬರೆದ ಪ್ರವಾದನೆ ಗ್ರಂಥದಲ್ಲಿ 18ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಲ್ಲಿ ನೋಡುವಾಗ ಕುಂಬಾರನು ಬರ್ತಾನೆ. ಆ ಕುಂಬಾರನ ಏನ್ ಮಾಡ್ತಾನೆ, ಒಂದು ಪಾತ್ರೆಯನ್ನು ರೂಪಿಸ್ತಾ ಇದ್ದಾನೆ. ಆ ಪಾತ್ರೆ ಏನಾಗ್ತಾ ಇದೆ, ಒಡೆದು ಹೋಗ್ತಾ ಇದೆ. ಅಂದ್ರೆ ಪಾತ್ರೆ ಮಾಡಿದವನು ಯಾರು?
ಪಾತ್ರೆ ಮಾಡಿದವನು ಯಾರು? ಕುಂಬಾರನು. ಈ ಕುಂಬಾರನು ಯಾರು? ಸ್ವರ್ಗದ ದೇವರು. ಅಂದ್ರೆ ಪ್ರತಿ ಒಂದೊಂದು ಪಾತ್ರೆಗಳನ್ನ ರೂಪಿಸಿರುವಂಥದ್ದು ಸ್ವರ್ಗದ ದೇವರು. ಅಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಆತನಿಲ್ಲದೆ ನಾವು ನೀನು ಬರಕ್ಕೆ ಸಾಧ್ಯನೇ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಆತನ ಮೂಲಕವಾಗಿ ಸಕಲವು ಉಂಟಾಯಿತು. ಅಂದ್ರೆ ನನ್ನ ಹತ್ರ ಏನೇ ಇದ್ರು ಏನು ಇಲ್ಲದಿದ್ರು ಕೂಡ ಅದೆಲ್ಲ ಅವನಿಂದ ಆಗಿರುವಂಥದ್ದು. ಹಲ್ಲೆಲೂಯಾ. ಈಗ ಅವನ ಕೈಯಲ್ಲಿ ಪಾತ್ರೆ ಒಡೆದೋಗುತ್ತೆ. ಒಡೆದೋಗುವಾಗ ಅವನ್ ಏನ್ ಮಾಡ್ತಾನೆ? ಪಾತ್ರೆ ತಿರುಗಿ ಅವನಿಗೆ, ಅರ್ಥ ಆಗ್ತಾ ಇದೆಯಾ? ಅವನಿಗೆ ಸರಿತೋಚೋ ರೀತಿನಲ್ಲಿ, ಅವನಿಗೆ ಇಷ್ಟ ಆಗೋ ರೀತಿನಲ್ಲಿ, ಅವನು ಯಾವ ರೀತಿ ಎದುರು ನೋಡ್ತಾ ಇದ್ದಾನೋ ಆ ರೀತಿನಲ್ಲಿ ಒಂದು ಪಾತ್ರೆ ಮಾಡ್ತಾ ಇದ್ದಾನೆ. ಆ ಪಾತ್ರೆ ಮಾಡಿ ಒಂದು ಆಲೋಚನೆ ದೇವರು ಕೊಡ್ತಾ ಇದ್ದಾರೆ. ಕೆಟ್ಟು ಹೋಗಿರೋ ಪಾತ್ರೆಗಳನ್ನ, ಅದು ಎಂತ ಪಾತ್ರೆ ಹೇಗೆ ಒಡೆದೋಗಿರ್ಲಿ, ನನ್ನ ಹತ್ರ ಬರೋದಾದ್ರೆ, ನೀವಿಲ್ಲೇ ಇದ್ದೀರಿ, ಪಾತ್ರೆ ಅದು ಹೇಗೆ ಒಡೆದೋಗಿರ್ಲಿ, ಅದು ಎಂತ ಪಾತ್ರೆ ಆಗಿರ್ಲಿ, ಕುಂಬಾರನೊಬ್ಬನಿದ್ದಾನೆ. ಓ, ಒಳ್ಳೆ ಕುಂಬಾರನೊಬ್ಬನಿದ್ದಾನೆ. ಅವನ ಕೈಯಲ್ಲಿ ಕೊಡೋದಾದ್ರೆ ಅವನಿಗೆ ತೋಚೋ ರೀತಿನಲ್ಲಿ, ಅವನಿಗೆ ಇಷ್ಟ ಆಗೋ ರೀತಿನಲ್ಲಿ, ಅವನಿಗೆ ಎದುರು ನೋಡುವ ರೀತಿನಲ್ಲಿ, ಅವನು ಯಾವ ರೀತಿ ಬೇಕಂತೇಳಿ ತೀರ್ಮಾನ ಮಾಡ್ತಾನೋ ಆ ತೀರ್ಮಾನ ಪ್ರಕಾರವಾಗಿ ಅವರೆಗಳನ್ನ, ಕೆಟ್ಟು ಹೋಗಿರೋಗಳನ್ನ ಅವನು ಒಳ್ಳೆ ಪಾತ್ರೆಯಾಗಿ, ಒಳ್ಳೆ ಪಾತ್ರೆಯಾಗಿ ಅವನು ರೂಪಿಸ್ತಾನೆ. ಅಲ್ಲೋ, ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ರೂಪಿಸುವ ಒಂದು ಕಂಪನಿ ಇದೆ. ನೀನು ಹೇಗೆ ಹೊಡೆದೋಗಿರು ಹಂಗಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಡೈಲಿ ಹೊಡ್ಕೊಂಡ್ ಬರೋದಲ್ಲ. ಒಂದು ಅವಕಾಶ ಕೊಡ್ತಾರೆ ದೇವರು. ಓ, ಪಾಸ್ಟ್ ಹೇಳಿದ್ರು ಅವನು ಕುಂಬಾರನಂತೆ, ನಾನು ಹೊಡೆದೋಗಿ ಆ ಕಂಪನಿ ಅಲ್ಲ ಇದು. ವಾಟರ್ ಟ್ಯಾಂಕ್ ಇಟ್ಕೊಂಡಿಲ್ಲ, ಬ್ಲಡ್ ಟ್ಯಾಂಕ್ ಇಟ್ಕೊಂಡಿಲ್ಲ ದೇವ್ರು. ಅವಾಗ ತೊಳೆಯಕ್ಕೆ ನಲ್ಲಿ ಬಿಟ್ಬಿಟ್ಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರು ಚಾನ್ಸ್ ಕೊಡ್ತಾನೆ. ಆ ಚಾನ್ಸ್ ಅಲ್ಲಿ ನೀನು ಎತ್ತಳಕ್ಕೆ ತೀರ್ಮಾನ ಮಾಡಿದ್ರೆ ನಿನ್ನನ್ನು ಎತ್ತುವುದಕ್ಕೆ ಅವನು ಕೈ ಕೊಡ್ತಾನೆ. ನಿನ್ನ ಎತ್ತುವುದಕ್ಕೆ ಅವನು ಕೈ ಕೊಡ್ತಾನೆ. ಪಾಡಿಂದೆ ಪಾಡ್ರ ಪೀಡ್ನ ಹಾಕೊಡಕ ಅಂತೇಳಿ ಹಾಗೇ ಹೋಗ್ತಾ ಇದ್ರೆ ನನ್ನ ದೇವ್ರ ಕೈ ಕೊಡಲ್ಲ, ನಮಸ್ಕಾರಂ ಅಂತಾರೆ. ಏನಂತಾರೆ? ಉಸಿರೇ ಬರ್ತಾ ಇಲ್ಲ, ಫಾಸ್ಟ್ ಏನೋ ಮಾತಾಡ್ಬಿಟ್ರು. ಹಲ್ಲೆಲೂಯಾ. ದೇವ್ರೇನು ಕೊಡಲ್ಲ, ಅವ್ರಿಗೆ ಮಾತ್ರ ಅರ್ಥ ಆಗಿದೆ. ದೇವ್ರೇನು ಕೊಡಲ್ಲ. ದೇವ್ರ ಕೈ ಕೊಡ್ಬೇಕಾದ್ರೆ ನೀನು ಎದ್ದೇಳೋದಕ್ಕೆ ದೇವ್ರ ಅಷ್ಟು ಕೈ ಕೊಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗ್ತದೆ. ಪೇತ್ರ ಬಿದ್ದೋಗಿದ್ದಾನೆ. ಅವ್ನು ನಂಬಿದವನು, ಯೇಸುವಿನ ನಂಬಿದವನು, ಯೇಸುವನ ಕ್ರಿಸ್ತನಂತ ಅರಕೆ ಮಾಡಿದವನು ಅವನು. ಹಲ್ಲೆಲೂಯಾ. ಈಗ ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಪೇತ್ರ ಏನು ಮಾಡ್ತಾನೆ? ಅಪ್ಪ ನಾನು ಬರಲ್ಲ ಅಂತ ಕೇಳ್ತಾನೆ. ಅಂದರೆ ಯೇಸುಸ್ವಾಮಿ ಹತ್ರ ಸ್ವಲ್ಪ ಆಳವಾಗಿ ಬೆರೀಲಿಕ್ಕೆ ಅವ್ನು ಇಷ್ಟಪಡ್ತಾನೆ. ಯೇಸುಸ್ವಾಮಿ ಹೇಳ್ತಾರೆ ಬಾಪ ಅಂತಾರೆ. ಇವನೇನು ಮಾಡ್ತಾನೆ? ಹೋಗ್ತಾ ಹೋಗ್ತಾ ಮುಳುಗೋಗ್ಬಿಡ್ತಾನೆ. ನನಗೆ ಈಜು ಬರುತ್ತೆ ಅಂತೇಳಿ ಅವ್ನು ಈಜಿದ್ರೆ, ನಾನು ಮುಳುಗು ತಜ್ಞ ಅಂತ ಹೇಳ್ಬಿಟ್ಟು ಮುಳುಗ್ಬಿಟ್ಟು ಬೇರೆ ಕಡೆ ಎದ್ದೇಳ್ತೀನಿ ಅಂತ ಎದ್ದಿದ್ರೆ ಅವ್ನು ಡೆಡ್ ಬಾಡಿನೇ ಬರ್ತಾ ಇದ್ದಿದ್ದು. ಅವನಿಗೆ ಈಜಲಿಕ್ಕೆ ಗೊತ್ತಿಲ್ವಾ? ಪೇತ್ರನಿಗೆ ಈಜಲಿಕ್ಕೆ ಗೊತ್ತಿಲ್ವಾ? ಗೊತ್ತು. ಮೀನು ಹಿಡಿಲಿಕ್ಕೆ ಗೊತ್ತಿಲ್ವಾ? ಬಲೆ ಹಾಕ್ಲಿಕ್ಕೆ ಗೊತ್ತಿಲ್ವಾ? ದೋಣಿ ನಡೆಸ್ಲಿಕ್ಕೆ ಗೊತ್ತಿಲ್ವಾ? ಎಷ್ಟು ಡೈ ಅವನ ಜೀವನದಲ್ಲಿ ಎಷ್ಟು ಡೈ ಅವನು ಹೊಡೆದಿರಲ್ಲ, ಎಷ್ಟು ಮೇಲೆ ಡೈ ಹೊಡೆದಿರಲ್ಲ. ಅವನೇನು ಮಾಡ್ತಾನೆ ಗೊತ್ತಾ? ಮುಳುಗಿದ ತಕ್ಷಣ ಏನು ಮಾಡ್ತಾವನೆ? ಯಾಕೆ? ಈ ಅವಸ್ಥೆಯಿಂದ ಹತ್ತಿ ಬರಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಈ ಅವಸ್ಥೆಯಿಂದ ಎದ್ದು ಹೊರಗಡೆ ಬರಲಿಕ್ಕೆ ಬೇರೆ ಯಾರ ಸಹಾಯನೂ ಬೇಕಾಗಿಲ್ಲ. ಈ ಅವಸ್ಥೆಯಿಂದ ನಾನು ಎದ್ದು ಹೊರಗಡೆ ಬರಬೇಕು ಅಂದ್ರೆ ನನ್ನನ್ನು ಕರೆದಿರೋದು ಯಾರು? ಯೇಸು. ಏನಂತೇಳಿ? ಬಾ ಅಂತೇಳಿ. ಅಂದ್ರೆ ಈ ಮಾರ್ಗದಲ್ಲಿ ನಾನು ಬರುವಾಗ ಸ್ವಲ್ಪ ಎಡವಿ ನಾನು ಬೀಳುವಾಗ ಅಲ್ಲಿಂದ ಎದ್ದೇಳಕ್ಕೆ ನಾನು ಮನಸ್ಸು ಮಾಡಿ ಯೇಸುವೆ ಅಂತ ಕರೆದು ಕೈ ಕೊಟ್ರೆ ಅವನ ಕೈ ನೇರವಾಗಿ ಬರ್ತದೆ. ಯಾವುದಕ್ಕಾಗಿ? ನಿನ್ನನ್ನು ಏಪಿಸುವುದಕ್ಕಾಗಿ. ಪಾತ್ರೆ ಹೇಗೆ ಒಡೆದೋಗಿರ್ಲಿ, ಆ ಪಾತ್ರೆ ಅವನ ಕೈಲಿ ಮತ್ತೆ ರೂಪಿಸಲ್ಪಡಬೇಕಂತ ಮನಸ್ಸಿದ್ರೆ, ಅವನ ಕೈಲಿ ಮತ್ತೆ ಸಿಕ್ಕಿದ್ರೆ ಅವನು ಬಿಡಲ್ಲ. ಅವನಿಗೆ ಇಷ್ಟ ಬರುವ ಹಾಗೆ ಅವನು ರೂಪಿಸ್ತಾನೆ. ಪೇತ್ರ ಕಾರ್ತಿದ್ದಾನೆ,
ಮುಳುಗೋಗಿದ್ಯಾ, ಬಿಡು ಅಂತೇಳಿ ನೀನ್ ಕೈ ಕೊಡ್ದಿರ ಹಾಗೆ ಇದ್ದು ಬಿಟ್ಟಿದ್ರೆ ನಿನ್ ಸತ್ತೋಗ್ಬಿಡ್ತಾ ಇದೆ. ಆದ್ರೆ ನಿನ್ಗೊಂದು ಮನಸ್ಸಿದೆ. ಯಾವ ಮನಸ್ಸು? ನಾನ್ ಮಾಡಿ ತಪ್ಪು, ಇಲ್ಲಿಂದ ಎದ್ದೇಳ್ಬೇಕಂತೇಳಿ ತಕ್ಷಣವೇ ನೀನ್ ಕೈ ತೋರಿಸಿ ಯೇಸುವೇ ಅದ ಕರ್ದಲ್ವಾ, ಆ ಕರಿವಿಕೆ ಇದು ನಿನಗೆ ಕೈ ಕೊಟ್ಟು ಎಬ್ಬಿಸುವುದಕ್ಕಾಗಿ ಹೋಗ್ತದೆ. ಹಾಲೆಲೂಯ, ಹಾಲೆಲೂಯ. ದೇವರು ಮುಳುಗಿ ಹೋಗ್ತಾ ಇದ್ದಂತ ಆ ಪೇತ್ರನೆಂಬುದಾಗಿ ಹೇಳುವ ಪಾತ್ರೆಯನ್ನ ಸ್ವರ್ಗದ ದೇವರು ಕೈ ಕೊಟ್ಟು ಎತ್ತಿದ್ರು. ಸ್ವರ್ಗದ ದೇವರು ಕೈ ಕೊಟ್ಟು ಎತ್ತಿ ಆ ಪಾತ್ರೆಯನ್ನು ತೊಳೆದು ಬಲಪಡಿಸಿ ನಡಿ ಅಂತ ಹೇಳುವಾಗ ಅವನ್ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾವನ್ನೇ. ಈಗ ಈ ಪಾತ್ರೆ ದೇವರು ರೂಪಿಸಿದ ನಿಮಿತ್ತವಾಗಿ ಈಗ ಈ ಪಾತ್ರೆ ಎದ್ದೇಳ್ತಾ ಇದೆ. ಹೆಂಗೆ ಎದ್ದೇಳ್ತಾ ಇದೆ? ದೇವರ ಆತ್ಮ ಪರವಶವಾಗಿ, ದೇವರ ಆತ್ಮನ ಶಕ್ತಿಯಲ್ಲಿ ತುಂಬಲ್ಪಟ್ಟದಾಗಿ ಈ ಪಾತ್ರೆ ಎದ್ದು ಪಡುವಾಗ ದೇವರ ವಾಕ್ಯ ಬೀಳ್ತದೆ. ಈ ಪಾತ್ರೆ ಎದ್ದು ಮಾತಾಡುವಾಗ 3,000 ಜನ ರಕ್ಷಿಸಲ್ಪಟ್ರು. ಇದು ಯಾವ ಪಾತ್ರೆ? ಪಾಪಾತ್ಮನಾಗಿರೋ ಪಾತ್ರೆ. ಇದು ಯಾವ ಪಾತ್ರೆ? ಯೇಸು ಹತ್ರ ಬಂದು ಪ್ರಯಾಣಕ್ಕೆ ಅಂತ ಬಂದು ಅರ್ಧದಲ್ಲಿ ಮುಳುಗಿ ಹೋದ ಪಾತ್ರೆ. ಮುಳುಗಿ ಹೋಗುವಾಗಲೂ ಕೂಡ ಈ ಪಾತ್ರೆಗೊಂದು ನಿರೀಕ್ಷೆ, ನಾನು ಮುಳುಗಿಬಿಟ್ಟಿದ್ದೇನೆ ಅಂತ ತಪ್ಪು ಅರಿವಾಯ್ತು ಅಂತ ಹೇಳಿ ಸಡ್ಡನ್ನ ಕೈ ಎತ್ತುವಾಗ ಅವನು ಬಂದು ಕೈ ಕೊಟ್ಟು ಎತ್ತಾ ಇದ್ದಾನೆ. ಯೇಸು ಒಂದು ಸಾರಿ ಅಲ್ಲಿಂದ ಎತ್ತದ ಮೇಲೆ ಮತ್ತೆ ಅವನ ಹಿಸ್ಟರಿಯಲ್ಲಿ ಅವನು ಬಿದ್ದೇ ಇಲ್ಲ. ಹಲ್ಲೆಲೂಯಾ. ಯೇಸು ಒಂದು ಸಾರಿ ಪೇತ್ರನ ಕೈ ಕೊಟ್ಟು ಎಬ್ಬಿಸಿದ ಮೇಲೆ ಅವನ್ ಸೇವೆ ಮಾಡಿ ದೇವರಿಗಾಗಿ ರಕ್ತ ಸಾಕ್ಷಿ ಆಗೋವರೆಗೂ ಅವನ ಮಾತ್ರ ಅವನ ಲೈಫಲ್ಲಿ ಎಲ್ಲೂ ಕೆಳಗಡೆ ಬಿದ್ದಿಲ್ಲ. ಎಲ್ಲೂ ಕೆಳಗಡೆ ಬೀಳ್ದಿರ ನಡೆಸಲ್ಪಡಬೇಕಾದ್ರೆ ನಿನ್ನ ಪಾತ್ರೆ ದೇವರಿಗೆ ಒಪ್ಪಿಸು. ನೀನಾಗಿರುವ ಪಾತ್ರೆ ಯೇಸುಗೆ ಒಪ್ಪಿಸು. ಅವನ್ ನಿನ್ನ ಜೀವನ ಎತ್ತಾನೆ, ಅವನು ನಿನ್ನ ಬದುಕನ್ನು ಎತ್ತಾನೆ, ಅವನು ನಿನ್ನ ಹಿಡಿದು ಎಬ್ಬಿಸ್ತಾನೆ. ಎಬ್ಬಿಸ್ಬಿಟ್ರೆ ಮತ್ತೆ ನೀನು ಬೀಳಲ್ಲ, ಮತ್ತೆ ನೀನು ಬೀಳಲ್ಲ. ಹಲ್ಲೆಲೂಯ. ಯಾಕಂದ್ರೆ ಈಗ ನೀನು ಎದ್ದಿರೋದು ಹಳೆಯ ಬಲದಲ್ಲಿ ಅಲ್ಲ, ಈಗ ನೀನು ಎದ್ದಿರೋದು ಹೊಸ ಬಲದಲ್ಲಿ. ಹೊಸ ಫಲ ನಿನಗೆ ಬಂದಿದ್ದ ತಕ್ಷಣವೇ ನಿನಗೆ ರೆಕ್ಕೆಗಳು ಚಿಗುರ್ಕೊಳ್ಳಕ್ಕೆ ಸ್ಟಾರ್ಟ್ ಆಗ. ಹೊಸ ಫಲ ನಿನ್ನ ಮೇಲೆ ಇಳಿದು ಬಂದಿದ್ದ ತಕ್ಷಣ ದೇವರ ಕೃಪೆಯ, ದೇವರ ರಕ್ಷಣೆಯ, ದೇವರ ವೈರಾಗ್ಯದ ರೆಕ್ಕೆಗಳು ನಿನಗೆ ಬೆಳಕೊಳ್ಳಿಕ್ಕೆ ಸಾಧ್ಯವಾಗುದ. ಈ ರೆಕ್ಕೆ ಬೆಳೆದು ಬಿಟ್ರೆ ನೀನು ಕೆಳಗಡೆ ಇರಲ್ಲ. ಅರ್ಥ ಆಗೋರ್ಗೆ ಮಾತ್ರ ದೇವರು ಸ್ತೋತ್ರ ಮಾಡ್ತೇನೆ. ಹಳೆ ಹಳೆ ಫಲ ಅಲ್ಲ, ಒಂದು ಹೊಸ ಫಲ ಇವರುಗಳ ಮೇಲೆ ಇಳೀಲಿ. ಆ ಫಲ ಇವರುಗಳನ್ನು ಹಿಡೀಲಿ. ಆ ಫಲ ಇವರುಗಳನ್ನು ಎಬ್ಬಿಸಲಿ. ಈಗ ನಿನಗೆ ರೆಕ್ಕೆ ಬಂದ ಮೇಲೆ ನೀನೆಲ್ಲಿರ್ತೀಯ? ನಿನ್ ಕೆಳಗಡೆ ಕಾಣಲ್ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಲೆವೆಲ್, ನಿನ್ನ ಓಟ, ನಿನ್ನ ಪ್ರಯಾಣ, ನಿನ್ನ ದೇವರ ಸಂಬಂಧ, ನಿನ್ನ ದೇವರ ಒಡಂಬಡಿಕೆ ಡೌನ್ ಆಗಿರಲ್ಲ, ಕೀಳಾಗಿರಲ್ಲ, ಕೆಳಗಿರಲ್ಲ. ಉನ್ನತ ಉನ್ನತ ಉನ್ನತ. ರಾಬ ಶಾಪ ದಾಡಗಾದವ. ಇವರುಗಳ ರೆಕ್ಕೆ ಚಾಚಲ್ಪಡಲಿ. ಆತ್ಮಿಕವಾದ ಓಟದ ರೆಕ್ಕೆ ಚಾಚಲ್ಪಡಲಿ. ನನ್ನ ದೇವರ ಸಂಬಂಧದ ರೆಕ್ಕೆ ಚಾಚಲ್ಪಡಲಿ. ದೇವರ ವಾಕ್ಯಕ್ಕೂ ನನಗೂ ದೇವರಿಗಿರುವ ಒಡಂಬಡಿಕೆಯ ರೆಕ್ಕೆ ಚಾಚಲ್ಪಡಲಿ. ದೇವರ ವಾಕ್ಯದ ಶಕ್ತಿ ಇವರುಗಳ ಮೇಲೆ ಕೆಲಸ ಮಾಡಲಿ. ರಾ ರಾ ರಾ. ಓ ರಾಪ ಶಾಪ. ಮಹಿಮೆ 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 ಕೆಲಸ ಮಾಡಲಿ, ಕೆಲಸ ಮಾಡಲಿ. ದೇವರ ಮಹಿಮೆ ಕೆಲಸ ಮಾಡಲಿ.
ಇವರುಗಳನ್ನು ಇವತ್ತು ಎಪ್ಪಿಸಲಿ. ಆ ದುರವಸ್ಥೆಯಿಂದ, ಆ ಬೀಳಲ್ಪಟ್ಟ ಅವಸ್ಥೆಯಿಂದ, ಆ ನಷ್ಟವಾದ ಆ ಅವಸ್ಥೆಯಿಂದ ಇವತ್ತು ಒಂದು ಬಲ, ಇವತ್ತು ಒಂದು ಶಕ್ತಿ ಇವರುಗಳನ್ನು ಎಬ್ಬಿಸಲಿ. ದೇವರಿಗೆ ಮಹಿಮೆ, ಮಹಿಮೆ. ಹಲ್ಲೆಲೂಯಾ. ಬಲ ಬಂದ್ಮೇಲೆ ರೆಕ್ಕೆ ಬರುತ್ತೆ, ರೆಕ್ಕೆ ಬಂದ್ಮೇಲೆ ನೀನು ಕೆಳಗಿರಲ್ಲ, ನೀನು ಉನ್ನತವಾಗಿ ಆರುವಂತ ಪಾತ್ರೆ ಆಗಿರ್ತಿ, ನೀನು ಅದ್ಭುತದ ಪಾತ್ರೆ ಆಗಿರ್ತಿ. ಹಲ್ಲೆಲೂಯಾ. ಸ್ತೋತ್ರ. ಆ ಪಾತ್ರೆ ಎದ್ದು ರೆಕ್ಕೆ ಚಾಚುವಾಗ ಆತ್ಮನ ಬಲದಲ್ಲಿ ತೇಳ್ತಾ ಇದೆ. ಆತ್ಮನ ಬಲದಲ್ಲಿ ತೇಳುವಾಗ ಆತ್ಮಿಕವಾದ ಕಾರ್ಯಗಳ ಅವರ ಜೀವಿತಗಳಲ್ಲಿ ನಡೆಯೋದು. ಹಲ್ಲೆಲೂಯ. ಆ ಆತ್ಮೀಕವಾದ ಬಲದಲ್ಲಿ ಅವನು ಎದ್ದೇಳುವಾಗ ಅವನು ಟಕ್ಕಂತ ಎದ್ದು ಮನೆಗೆ ಹೋಗ್ತಾ ಇಲ್ಲ, ಅವನೆದ್ದು ಆತ್ಮಗಳಿರುವ ಜಾಗ ಹೋಗ್ತಾ ಇದ್ದಾನ. ಆತ್ಮಗಳಿರುವ ಜಾಗದಲ್ಲಿ ನಿಂತುಕೊಳ್ಳುವಾಗ ಈ ಪಾತ್ರೆಯನ್ನ ಪರಿಶುದ್ಧಾತ್ಮ ಉಪಯೋಗಿಸಿಕೊಳ್ಳುವಾಗ ದೇವರ ವಾಕ್ಯ ಬೀಳ್ತದೆ. ಮೋಶೆಯ ಕಾಲದಲ್ಲಿ ಇದೋ ಇಸ್ರಾಯೇಲ್ ಜನರು ಬಸವಣ್ಣನ ಮಾಡಿಕೊಂಡು ದೇವರಿಗೆ ವಿರೋಧವಾಗಿ ನಡೆಯುವಾಗ, ದೇವರಿಗೆ ಅಸಹ್ಯವಾಗಿ ನಡೆಯುವಾಗ, ದೇವರಿಗೆ ಅಯ್ಯೋಯ್ಯೋ ಭಯಂಕರವಾಗಿ ವಿರೋಧವಾಗಿ ನಡೆಯುವಾಗ ದೇವರನ್ನು ಅವಕಾಶ ಕೊಡ್ತಾರೆ. ಜನರೇ, ದೇವರ ಕೋಪಕ್ಕೆ ದೂರವಾಗ್ರಿ, ದೇವರ ದಂಡನೆಗೆ ದೂರವಾಗ್ರಿ, ನೀವು ಮಾಡ್ತಾರ ಸರಿ ಇಲ್ಲ. ದೇವರನ್ನು ಅವಕಾಶ ಕೊಡ್ತಾ ಇದ್ದಾನೆ. ದೇವರ ಪಕ್ಷದವರು ಯಾರಿದ್ದೀರಿ ಅವರೆಲ್ಲ ದೇವರ ಪಕ್ಷ ಬರ್ರಿ ಅಂತ ಹೇಳಿದ ತಕ್ಷಣ ಫಸ್ಟ್ ಓಡ್ ಬಂದಿದೆ ಲೇವಿಯರು. ಲೇವಿಯರ ದೊಡ್ಡ ಗುಂಪು ಓಡಿ ಮೋಶೆ ಕಡೆಗೆ ಬರ್ತಾ ಇದಾರ. ಹಲ್ಲೆಲೂಯಾ. ಅವರೆದ್ದು ಓಡಿ ಬಂದ ನಿಮಿತ್ತವಾಗಿ ಸ್ವರ್ಗದ ದೇವರು ಈ ಲೇವಿಯ ಕೈಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಪಾತ್ರೆ ದೇವರಿಗಾಗಿ ಓಡಿ ಬರುವಾಗ, ದೇವರು ಆ ಪಾತ್ರೆಗೆ ಒಂದು ಚಾನ್ಸ್ ಕೊಡುವಾಗ, ಈಗ ಆ ಪಾತ್ರೆ ದೇವರಿಂದ ಉಪಯೋಗಿಸಲ್ಪಡ್ತಾ ಇದೆ. ಯಾರಿಗೂ ಸಿಗದೇ ಇರೋ ಒಂದು ಪದವಿ ಲೇವಿಯರಿಗೆ ಸಿಗ್ತಾ ಇದೆ. ಅದು ಯಾವ ಪದವಿ? ಎಲ್ಲಾದ್ರೂ ಮುಂದೋಗಬೇಕಾದ್ರೆ, ಎಲ್ಲಾದ್ರೂ ಮುಂದೆ ಯುದ್ಧಕ್ಕಾಗಿ ಹೋಗಬೇಕಾದ್ರೆ ಮಂಜೂಷವನ್ನ ಹೊತ್ತುಕೊಂಡು ಹೋಗ್ಬೇಕಲ್ಲ. ನೀವು ವಾಕ್ಯ ಕ್ಲಿಯರ್ ಆಗಿ ಓದ್ ನೋಡ್ರಿ. ಮಂಜೂಷವನ್ನ ಹೊತ್ತುಕೊಂಡು ಹೋಗುವಂತವ್ರ ಕೆಲಸ ಯಾರು ಗೊತ್ತಾ? ಅದು ಲೇವಿ ಅವರಿಗೆ. ಮಂಜೂಷವನ್ನ ಹೊತ್ತುಕೊಂಡು ಹೋಗುವಂತ ಕೆಲಸ. ಅಲ್ಲೋ ಇಲ್ಲೇ ಇದ್ದೀರಿ. ಮಂಜೂಷವನ್ನ ಹೊತ್ತುಕೊಂಡು ಹೋಗುವಂತ ಕೆಲಸ ಸ್ವರ್ಗದ ದೇವರು ಲೇವಿ ಎಂಬುದಾಗಿ ಹೇಳುವಂತ ಪಾತ್ರಗಳಿಗೆ ಕೊಟ್ಟರು. ಲೇವಿ ಅವ್ರದೊಂದು ಪಾತ್ರೆ, ಯೂದರದೊಂದು ಪಾತ್ರೆ, ಇಸ್ರಾಯೇಲ್ದೊಂದು ಪಾತ್ರೆ. ಹಲ್ಲೆಲೂಯಾ. ಲೇವಿ ಯೆಹೂದದ ಗೋತ್ರ, 12 ಗೋತ್ರ, 12 ಪಾತ್ರೆ. ಅದಕ್ಕೆ ಎಲಿಯ 12 ಕಲ್ಲುಗಳನ್ನು ಇಡ್ತಾನೆ. 12 ಪಾತ್ರೆ, 12 ಗೋತ್ರ, 12 ಕುಲ. ಹಲ್ಲೆಲೂಯಾ. ಈ ಲೇವಿ ಬಿದ್ದ ಸ್ಥಳದಲ್ಲಿ ಎಚ್ಚರವಾಗಿ ಪಟ್ಟಂತ ಓಡಿ ಬಂದಿದ್ದ ತಕ್ಷಣವೇ ನನ್ನ ದೇವರು ಧೂಳೆಲ್ಲ ಒದಿಸ್ಬಿಟ್ಟು ಅವ್ರ ಪಾಪಗಳನ್ನ ಕ್ಷಮಿಸ್ಬಿಟ್ಟು, ತಗೋ ಈ ಕೆಲಸ ನೀನು ಮಾಡು. ಹಲ್ಲೆಲೂಯಾ. ಯಾವ ಕೆಲಸ? ಪಕ್ಕದಲ್ಲಿ ತಟ್ಟಿ ಹೇಳ್ರಿ, ನಿದ್ದೆ ಮಾಡಬಾರ್ದು, ನಿದ್ದೆ ಮಾಡಬಾರ್ದು. ಮುದ್ದುಲು ನಿದ್ದುಲು, ಮುದ್ದುಲು ನಿದ್ದುಲು. ಹಲ್ಲೆಲೂಯಾ. ಈ ರೀತಿ ಅರ್ಚ್ಕೊಂಡು ಪರ್ಚ್ಕೊಂಡು ಕಿರ್ಚ್ಕೊಂಡು ನಾನು ಪ್ರಸಂಗ ಮಾಡ್ತಾ ಇದ್ದೀನಿ ದೇವರ ಆತ್ಮದಲ್ಲಿ. ಅವ್ರು ಹಲ್ಲೆಲೂಯಾ. ಹೇಗಿಂದ ಪಾಡೋ ಎಂದ ನೀ வேதனையோ கோல்கொதா என்றாலே கண்கள் எளிதே. ಹಲ್ಲೆಲೂಯಾ. ಸ್ತೋತ್ರ. ಈಗ ಈ ಲೇವಿ ಒಂದು ಒಳ್ಳೆ ಪಾತ್ರೆ ಹಾಗೆ ಮಾರ್ಪಡ್ತಾನೆ. ಈ ಪಾತ್ರೆ ತಪ್ಪೋಗಿತ್ತು. ಮೋಶೆ ದೇವರ ಸಮ್ಮುಖಕ್ಕೆ ಹೋಗುವಾಗ ಈ ಪಾತ್ರೆ ದೇವರನ್ನ ಬಿಟ್ಟು ದೂರ ಹೋಗುವಾಗ ಮತ್ತೆ ಮೋಶೆ ಬಂದು ದೇವರ ನಾಮದ ಒಂದು ಅವಕಾಶ ಕೊಡುವಾಗ ಈ ಪಾತ್ರೆಗಳು ಮತ್ತೆ ಬಂದ್ಬಿಡ್ತು.
ಆ ಪಾತ್ರೆನ ದೇವರು ಉಪಯೋಗಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಂತ ಭಯಂಕರವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಂಜೂಷವನ್ನ ಒತ್ತುಕೊಂಡು ಹೋದ್ರೇನೆ ಯುದ್ಧದಲ್ಲಿ ಜಯ. ಈಗ ಈ ಮಂಜೂಷವನ್ನು ಹೊತ್ಕೊಂಡು ಹೋಗೋರ್ ಕೆಲಸ ಯಾರ್ದು? ನಿದ್ದೆ ಮಾಡೋರ್ದ? ನಿದ್ದೆ ಮಾಡೋರ್ದ? ಯಾರ್ದು? ಲೇವಿ. ಲೇವಿಯವ್ರು ಇದ್ರೇನೆ ಮಂಜೂಷ ಎತ್ತಕ್ಕಾಗೋದು. ಇಲ್ಲಾಂದ್ರೆ ಲೇವಿಯವ್ರು ಬಿಟ್ಟು ಯಾರು ಎತ್ತಕ್ಕಾಗಲ್ಲ. ಪಕ್ಕದಲ್ಲಿ ಮಕ ನೋಡಿ, ನಿಮ್ ಗಂಟು ಯಾರು ತಿಂದಿದ್ದಾರಾ? ಹೇಳ್ರಿ, ಪಕ್ಕದಲ್ಲಿ ಮಕ ನೋಡ್ಕೊಂಡು ನಿಮ್ ಗಂಟು ಯಾರು ತಿಂದಿದ್ದೀರಾ? ಜೀವನೇ ಇಲ್ಲ ನಿನ್ನ ಮುಖದಲ್ಲಿ, ಜೀವನೇ ಇಲ್ಲ. ಬಾತ್ಕೋಳಿ ಹಾಕ್ಬಿಟ್ಟಿದೆ. ಅಲ್ಲೇ ಲೂಯ. ನಿಮ್ ಗಂಟೆ ಯಾರು ತಿಂದಿಲ್ಲಲ್ಲ? ಸಂತೋಷ ಕೂತ್ಕೊಳ್ರಿ. ಅಲ್ಲೇ ಲೂಯ. ನನ್ನ ದುಃಖ ನಿಮ್ಗೇನು ಗೊತ್ತು? ಅದಕ್ಕೆ ನಾನು ಅವಾಗ ಹೇಳಿದೆ, ನಿಮ್ಮ ಚಿಂತೆ ದುಃಖ ಭಾರ ಎಲ್ಲ ಬಿಡ್ರಿ, ಅದ್ರ ಮೇಲೆ ಹಾಕ್ರಿ ಅಂತ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಲೇವಿ ಅವರ ಒಂದು ಪಾತ್ರವನ್ನ ದೇವರೊಂದು ಪಾತ್ರೆಯಾಗಿ ರೂಪಿಸಿದರು. ಲೇವಿಯವರು ಇಲ್ಲದೆ ಆ ಮಂಜೂಷವನ್ನು ಯಾರು ಮುಟ್ಟಂಗಿಲ್ಲ. ಎಂತ ದೊಡ್ಡ ಭಾಗ್ಯ ನೋಡ್ರಿ. ಈಗ ಈ ಒಂದು ದಿನ ಏನಾಯ್ತು, ಒಂದು ಯುದ್ಧದಲ್ಲಿ, ಯುದ್ಧ ನಡೀಕಿನ ಮುಂಚೆ ಇಸ್ರೇಲ್ ಜನರು ಪಾಪ ಮಾಡಿಬಿಡ್ತಾರೆ. ಪಾಪ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ, ಮಂಜೂಷ ಎತ್ಕೊಂಡು ಹೋಗ್ತಾರೆ ಯುದ್ಧಕ್ಕೆ. ಹೋಗುವಾಗ ಯುದ್ಧದಲ್ಲಿ ಫಿಲಿಸ್ಟರ್ಗೆ ಜಯ ಸಿಕ್ಬಿಡ್ತಾರೆ. ಯಾಕಂದ್ರೆ ಪಾಪ ಮಾಡಿಬಿಟ್ರು, ದೇವ್ರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ದೇವ್ರ ಮಹಿಮೆ ಬಿಟ್ಟು ಹೋಗ್ಬಿಟ್ಟಿದೆ. ಕೆಲ ಜನರು ಹಂಗೇನೆ, ಮಹಿಮೆ ಇದೆ 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 ಇದೆ, ಎಲ್ಲಿದೆ? ಹಲ್ಲೆಲೂಯ. ನಿಮ್ಗೆ ಗೊತ್ತಾ ಸೈತಾನನ ಆರಾಧನೆ ಸಭೆ? ನಿಮ್ಗೆ ಗೊತ್ತಾ? ಅಲ್ಲಿ ಹೋಗ್ಬಿಟ್ರೆ ಅಬ್ಬಬ್ಬ ಏನ್ ಈ ಮಹಿಮೆ ಹೆಂಗಿದೆ ಅಂತೀರ ನೀವು. ಎಲ್ಲದಕ್ಕೂ ದೇವ್ರ ಮಹಿಮೆ ಅಂತ ಹೇಳ್ಬಾರ್ದು. ಹಿ ವಿಲ್ ಸ್ಪಿರಿಟ್ಗಳು ಕೆಲವೊಂದು ಮಹಿಮೆ ಇರ್ತದೆ. ಅದಕ್ಕೆ ದೇವ್ರು ಹೇಳಿದ, ನನಗೆ ಸಲ್ಲತಕ್ಕ ಮಹಿಮೆ ಇನ್ನೊಬ್ಬರಿಗೆ ನಾನು ಸಲ್ಲಗೊಡಿಸೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ವಾಕ್ಯ ಆಧಾರ ಇಟ್ಟು ನಾನು ಮಾತಾಡ್ತಾ ಇದ್ದೇನೆ. ಇವ್ರು ಪಾಪ ಮಾಡ್ಬಿಟ್ರು, ಮಹಿಮೆ ಇದೆ, ದೇವ್ರಿದ್ದಾರೆ, ಹೋಗ್ತಾರೆ, ಲೊಟ್ಟ ಇಲ್ಲ, ಅಲ್ಲಿ ದೇವರು ಇಲ್ಲ. ಆಗ ಅವರಿಗೆ ಅಪಜಯ ಸಿಕ್ತು. ಆ ಅಪಜಯದಲ್ಲಿ ಫಿಲಿಸ್ಟರು ಇವರುಗಳನ್ನ ಹಿಂಬಾಲಿಸಿಕೊಂಡು ಅಟ್ಟಾಡಿಸಿಕೊಂಡು ಬರುವಾಗ ಇಸ್ರೇಲ್ ಜನರು ಓಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಯುದ್ಧಕ್ಕೆ ಬೆಂಗೊಟ್ಟು, ಆ ಜನರಿಗೆ ಬೆಂಗೊಟ್ಟು ಓಡಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಓಡ್ತಾ ಓಡ್ತಾ ಮಂಜೂಷ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಮಂಜೂಷ ಈಗ ಈ ಮಂಜೂಷರು ಹೆಂಗ ಮಾಡಿ ಏನನ್ನ ಮಾಡಿ ಎತ್ಕೊಂಡು ಈ ಫಿಲಿಸ್ಟರ್ ದೇಶಕ್ಕೆ, ಈ ಫಿಲಿಸ್ಟರ್ ಪಟ್ಟಣಕ್ಕೆ ಬಂದ್ಬಿಡುತ್ತೆ. ಒಂದು ಸಾಮುವೇಲ 5ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಆ ವಾಕ್ಯ ಅಧ್ಯಾಯ ಬರ್ತದೆ. ಇಲ್ಲಿ ಬಂದು ಸ್ವಲ್ಪ ದಿನ ಇಡ್ತಾರೆ. ಈ ಮಂಜೂಷ ತಗೊಂಡು ಹೋಗ್ಬಿಟ್ಟು ಎಲ್ಲಿ ಇಡ್ತಾರೆ? ದಾಗೋನ್. ದಾಗೋನ್ ಟೈಮ್ ಮುಗ್ದೋಯ್ತು. ದಾಗೋನ್ ವಿಗ್ರಹದ ಮುಂದೆ ಇಡ್ತಾರೆ. ಎಲ್ಲಿಡ್ತಾರೆ? ಕಾಲ್ ಕೆಳಗಡೆ ಇಡ್ತಾರೆ. ಅವರೇನು, ನಮಗೆ ತಲೆ ದಾಗೋನ್, ನಮ್ಮ ತಲೆ, ನಮ್ಮೂರ್ ಕಾಯಿ ತಲೆ. ಇಂಥ ತಲೆ ಎಷ್ಟು ನೋಡಿಲ್ಲ ನಮ್ಮ ದೇವರು. ಇವ್ರು ತೆಗೆದುಕೊಂಡು ಹೋಗ್ಬಿಟ್ಟು ಮಂಜೂಷ ಎಲ್ಲಿಡ್ತಾರೆ? ದಾಗೋನ್ ವಿಗ್ರಹ ಕೆಳಗಡೆ ಇಡ್ತಾರೆ. ಮಾರದಿನ ಬಂದು ನೋಡ್ತಾರೆ, ದಾಗೋನ್ ಬೋರ್ಲ ಬಿದ್ದಬಿಟ್ಟಿರ್ತದೆ. ಯಪ್ಪ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಅರ್ಥ ಆಗ್ತಾ ಇದೆ, 3 ಜನರಿಗೆ ಅರ್ಥ ಆಗ್ತಾ ಇಲ್ಲ. ಆ ಸ್ಟ್ಯಾಚು, ತಲೆಯಾಗಿದ್ದ ಸ್ಟ್ಯಾಚು ಅದು ಮಂಜೂಷದ ಮುಂದಗಡೆ ಬೋರ್ಲ ಬಿದ್ದುಬಿಟ್ಟಿದೆ. ಏನು ಬೋರ್ಲ ಬಿದ್ದೇನು? ನಾನೇನು ಇಲ್ಲ, ನೀನೇನೇ ಎಲ್ಲ. ಹಲ್ಲೆಲೂಯ. ಮಾರದಿನ ಬಂದು ನೋಡ್ತಾರೆ, ನಮ್ಮ ತಲೆ ಕೆಳಗಡೆ ಉಲ್ಟಾ ಆಗಿದೆ. ನಮ್ಮ ತಲೆ, ನಿಮ್ಮ ತಲೆ ಕೆಳಗಡೆ ಉಲ್ಟಾ ಮಾಡೋಕ್ಕೂ ಗೊತ್ತು, ಕಾಲಲ್ಲಿ ನಿಲ್ಸಕ್ಕೂ ಗೊತ್ತು, ತಲೆಯಲ್ಲಿ ನಿಲ್ಸಕ್ಕೂ ನನ್ನ ದೇವ್ರು ಗೊತ್ತಿಲ್ವಾ? ಹಲ್ಲೆಲೂಯ. ಇವ್ರು ಬಂದು ನೋಡ್ತಾರ, ನಮ್ಮ ತಲೆ ಎಲ್ಲಿ ಹೊರಲಾ ಬಿದ್ದಿದೆ. ಇವ್ರೇನ್ ಮಾಡಿದ್ರು, ಏನೋ ಸಮಥಿಂಗ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹಂಗೆ ಎತ್ತು ನಿಲ್ಸಿದ್ರು. ಯಾವ್ದನ್ನ? ದಾಗೋನ್ ವಿಗ್ರಹನ ಇಟ್ಬಿಟ್ಟು ತಿರ್ಗಾ ಮಂಜೂಷನ ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಬಂದು ನೋಡ್ತಾರೆ, ತಲೆ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಎಲ್ಲ ಚಿತ್ರಣ ಆಗ್ಬಿಟ್ಟಿದೆ. ಹಲ್ಲೆಲೂಯ. ಅವತ್ತು ಮುಚ್ಚಲ್ಪಟ್ಟಂತ ಆ ದೇವಸ್ಥಾನ ಇವತ್ತು ಕೂಡ ತೆರೆಯಲ್ಪಟ್ಟಿಲ್ಲ. ಅದೇ ಅವಾಗಲೇ ಹೇಳಿದ್ದು, ಸ್ವರ್ಗದ ದೇವರು ಒಂದು ಸಾರಿ ಬಾಗಿಲು ಮುಚ್ಚಿದ್ರೆ ಪ್ರೈಸ್
ಪ್ರೈಸ್ ದಿ ಲಾರ್ಡ್. ಇನ್ನು 10 ನಿಮಿಷ ಇದೆ ಪ್ರಸಂಗ ಮುಗಿಸ್ಬೇಕು. ಹಲ್ಲೆಲೂಯಾ. ಇನ್ನು ಪ್ರಸಂಗದ ಒಳಗಡೆನೆ ಹೋಗಿಲ್ಲ. ಹಲ್ಲೆಲೂಯಾ. ಏನು ಮಾಡೋಣ? ಪ್ರೈಸ್ ದಿ ಲಾರ್ಡ್. ಕೆಲವೊಂದು ವಿಷಯಗಳನ್ನಿಟ್ಟು ಪರಿಚಯ ಮಾಡ್ತಾ ಇದ್ದೇನೆ ಅಷ್ಟೇ. ಇನ್ನು ಪ್ರಸಂಗ ಮೈನ್ ಸಬ್ಜೆಕ್ಟ್ಗೆ ಹೋಗಿಲ್ಲ. ದೇವ್ರಿಗೆ ಮಹಿಮೆ ಆಗಲಿ, ಪರಿಶುದ್ಧಾತ್ಮನಿಗೆ ಮಹಿಮೆ ಆಗಲಿ. ಈಗ ಈ ಮಂಜುಷ್ಯವನ್ನ ದಾಗೋಣ್ ವಿಗ್ರಹದ ಮುಂದೆಗಡೆ ಇಟ್ಬಿಟ್ಟು 2ನೇ ಸಾರಿ ನೋಡ್ತಾರೆ. ತಲೆ ಒಂದು ಕಡೆ, ಕೈ ಒಂದು ಕಡೆ, ರುಂಡ ಮುಂಡ ಸಪ್ರೇಟ್. ಹಲ್ಲೆಲೂಯಾ. ಅವ್ರಿಗೆ ಗೊತ್ತಾಯ್ತು, ನಾವು ಇಷ್ಟು ದಿವಸ ತಲೆ ಇದು ಅಂದ್ಕೊಂಡಿದ್ದು, ಇದಲ್ಲ ತೊಲೆ, ಇದು ಬರೀ ತೊಲೆ, ಇದು ಬರೀ ತೊಲೆ, ತಲೆ ಅಲ್ಲ ತೊಲೆ. ಇದು ನಾವು ಇಷ್ಟು ದಿನ ನೆನೆಸ್ಕೊಂಡ್ರಿ ಇದೇ ತಲೆ ಅಂತ. ಇದಲ್ಲ ತಲೆ, ಇಸ್ರಾಯೇಲ್ ಜನರು ಆರಾಧಿಸುವಂತ ದೇವರಾಗಿದ್ದಾನೆ ತಲೆ. ಈ ಲೋಗ ಇಟ್ಟಿದ ತಕ್ಷಣ ಇವ್ರೇನ್ ಮಾಡ್ಬೇಕು? ಮಂಜುಷ ಯಾರು ಮುಟ್ಟಬೇಕು? ಲೇವಿಯರು. ಇದು ಎತ್ಕೊಂಡು ಹೋಗ್ಬೇಕಾಗಿರೋದು ಯಾರು? ಲೇವಿಯರು. ಇವ್ರೇನ್ ಮಾಡ್ರಿ ಇಷ್ಟ ಬಂದ ಕಡೆಗೆ ಎಲ್ಲ ಎತ್ಕೊಂಡೋಗಿರ್ತಾವ್ರೆ. ತಲೆ ಸುಮ್ಮನೆ ಇರ್ತದ? ಬಂತು ನೋಡ್ರಿ ಗಡ್ಡೆಗಳು. ಏನ್ ಬಂತು? ಗಡ್ಡೆ ರೋಗ ಬಂತು. ಕಳಿಸಿದ್ಯಾರು? ತಲೆ ಕಳಿಸಿದ ಗಡ್ಡೆ ರೋಗ ವಾಸನೆ ಆಗಿಲ್ಲ. ಆಮೇಲೆ ಇಬ್ರು ಯಾರು ಓದಿ ಜ್ಯೋತಿಷನ್ ಕೇಳಿ, ಏನನ್ನ ಕೇಳಿ, ಜ್ಯೋತಿಷನ್ ಕೇಳಿ, ಅದನ್ನ ಕೇಳಿ, ಇದನ್ನ ಕೇಳಿ ಅವ್ರು ಹೇಳಿದ್ರು, ನೀವು ಮಾಡಿರೋ ತಪ್ಪು, ಈ ದೇವ್ರದೋಗಿ ಮುಟ್ಟಿದಿರ, ತುಂಬಾ ಭಯಂಕರ ಇದು, ಅಷ್ಟು ತಗೊಂಡು ಕೊಟ್ಬಿಟ್ರಿ. ಕೊಡ್ಬೇಕು, ಸುಮ್ಮನೆ ಕೊಡ್ಬೇಡ್ರಿ, ಮಕ್ಕಳ ಬಂಗಾರದ ಕಪ್ಪೆಗಳು ಮಾಡಿಕೊಡ್ರಿ. ಏನಾ? ಒಂದೊಂದು ಫ್ಯಾಮಿಲಿಗೆ ಇಷ್ಟು ಕೊಡಬೇಕು. ಹಂಗೆ ದೇವ್ರ ರೋಗ ಕೊಟ್ಬಿಟ್ಟು ಹೇಳ್ಬೇಕು ಇಷ್ಟು ಕೊಡು ಅಂತ. ಹಲ್ಲೆಲೂಯಾ. ಹೇಳ್ರು, ಬಂಗಾರದ ಕಪ್ಪೆ ಆಕಾರದಲ್ಲಿರುವಂಥ ಬಂಗಾರಗಳನ್ನು ಮಾಡ್ರಿ, ಇಷ್ಟದಲ್ಲಿ ಕೊಟ್ಟು ಕಳಿಸ್ರಿ. ಮಂಜುಷನು ಹೋಯ್ತು, ಬಂಗಾರಕ್ಕೂ ಬಂಗಾರನೂ ಬಂತು. ಹಲ್ಲೆಲೂಯಾ. ಈ ಎತ್ತಿನ ಗಾಡಿಯಲ್ಲಿ ಮಂಜುಷನ ಎತ್ಕೊಂಡು ಹೋಗ್ತಾ ಇದ್ದಾರೆ, ಹಿಂದುಗಡೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ಹಳ್ಳ ದಿನ ಬಂತು, ಮಂಜುಷ ಪಟ್ಟಂತ ಕೆಳಗಡೆ ಬೀಳ್ತಾ ಇದೆ. ಈ ಮಂಜುಷ ಕೆಳಗಡೆ ಬೀಳುವಾಗ ಇದರಲ್ಲೇ ಬರ್ತದೆ, ಒಂದು ಅರಸರಿಗೆ ಬರೆದ ಪ್ರವಾದನೆ, ಒಂದು ಸಾಮ್ಯನಿಗೆ ಬರೆದ ಪ್ರವಾದನೆ ಕರ್ತಿದ್ರೆ 6ನೇದಲ್ಲೇನೋ ಬರ್ತದೆ. ನೀವು ಓದ್ ನೋಡ್ರಿ. ಆ ಮಂಜುಷ ಕೆಳಗಡೆ ಬೀಳುವಾಗ ಅಲ್ಲಿ ಒಬ್ಬನು ಓಡ್ ಬರ್ತಾನೆ. ಒಬೇದದ ಮೇನಲ್ಲ, ಉಜ್ಜನು ಅಂತಲೇ ಬರ್ತಾನೆ. ಉಜ್ಜಿಯನು ಓಡ್ ಬರ್ತಾನೆ. ಓಡ್ ಬಂದು ಮಂಜುಷವನ್ನ ಹಿಡಿತಾನೆ. ಯಾಕಂದ್ರೆ ಪವನ್ ಭಯಭಕ್ತಿ ಜಾಸ್ತಿ ನಮ್ಮ ಥರ. ಹೇಳ್ರಿ, ಭಯಭಕ್ತಿ ಇಲ್ವಾ? ಈಗ ನಿಮ್ಗೆ ಅರ್ಥ ಆಗಿಲ್ಲ. ಈಗ ಟಪ್ಪದ ನಿಮ್ಮ ಮುಂದೆ ಬೈಬಲ್ ಹಾಕ್ತೀನಪ್ಪ ಆತೀರಾ? ಈಗ ಒಳಗಡೆ ಒಂದು ವಾಕ್ಯನಿಲ್ಲ. ಹಲ್ಲೆಲೂಯಾ. ಇಲ್ಲಿ ಮನೆಗೆ ಹೋದ್ಮೇಲೆ ಮೂಲೆಯಲ್ಲಿ, ಎಲ್ಲಿ? ಮೂಲೆಯಲ್ಲಿ. ಇದು ನಮ್ಮ ಪರಿಶುದ್ಧತೆ, ಭಯಭಕ್ತಿ. ಹಲ್ಲೆಲೂಯಾ. ಈ ಮಂಜುಷ ಕೆಳಗಡೆ ಬಿದ್ದ ತಕ್ಷಣ ಓಡ್ ಬರ್ತವನೊಬ್ಬ. ಯಾರು? ಭಯಭಕ್ತಿಗಳವನು. ಯಾರು ಇವನು? ಹೇಳ್ರಿ, ಯಾರು ಇವನು? ಭಯಭಕ್ತಿಗಳು ನೋಡಿ ಬಂದ ಅಯ್ಯಯ್ಯೋ ಮಂಜುಷನ ಕೈ ಹಿಡ್ದ. ಕೈ ಇಟ್ಟಿದ ತಕ್ಷಣ ವಾಕ್ಯ ಬೀಳ್ತದೆ, ಅವನ ಅಲ್ಲೇ ಸತ್ತೋದ. ವಾಕ್ಯ ಸಿಕ್ಕಿಲ್ವಾ? ಒಂದು ಶಾಮಿಯಲ್ಲ, 6ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿಲ್ವಾ? ಇಲ್ಲಿಂದ ಇಲ್ವಾ? ಅಲ್ಲೇ ಇದೆ ನೋಡು, ಕೆಳಗಡೆ ಓದ್ಕೊಂಬ. ದೇವರ ಹಸ್ತವು ಅವರ ಎಷ್ಟನೇ ಅಧ್ಯಾಯ ಅದು? 5ನೇ. ಹೋದ್ರಿ. ದೇವರ ಹಸ್ತವು ಅವರಿಗೂ ಬಾಧಕವಾಗಿದ್ದರಿಂದ ಅವರಿಗೆ ಮರಣ ಉಂಟಾಯಿತು. ಅವರು ಫಿಲಿಷ್ಟಿಯ ಪ್ರಭುಗಳೆಲ್ಲರೂ ಕೂಡಿ ಅವರಿಗೆ, ಇಸ್ರೇಲ್ ದೇವರ ಮಂಜೂಷದಿಂದ ನಮಗೂ ನಮ್ಮ ಜನರಿಗೂ ಮರಣ ಉಂಟಾದಾಗ ಹಾಗೆ ಅದನ್ನು ಅದರ ಸ್ಥಳಕ್ಕೆ ಕಳುಹಿಸಿ ಬಿಡಿರಿ ಅಂದರು. ಸಾಯದೆ ಉಳಿದ ಜನರಿಗೂ ಗಡ್ಡೆ ರೋಗ. 2 ಸಾಮುವೇಲ 6ನೇ ಅಧ್ಯಾಯ ಓದ್ರಿ. ಅವರು ನಾಕೋರನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ. ಯಾರು? ಉಚ್ಚನಲ್ಲ,
ಹುಚ್ಚನಲ್ಲ, ಆತ್ಮಿಕನು, ಭಯಭಕ್ತಿ ಉಳ್ಳವನು, ದೇವರಲ್ಲಿರೋವನು, ದೇವರಲ್ಲಿ ಭಯಭಕ್ತಿ ಅಂತ ಪ್ರಕಟಿಸುವಂತವನು ಓಡಿ ಬಂದು ಪೇಜ್ ಮುರ್ಚೋಗ್ಬಿಡ್ತು. ಕೈ ಚಾಚಿ ಏನ್ ಚಾಚಿ? ಏನ್ ಚಾಚಿ? ಕೈ ಪರಿಶುದ್ಧವಾಗಿರ್ಬೇಕು. ಏನ್ ಚಾಚಿ? ಕೈ ಕೈ ಚಾಚಿ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ದೇವರ ಮನುಷ್ಯ ಹಿಡಿದಿತ್ತಪ್ಪ. ಅಯ್ಯೋ, ನಿಮ್ಗೆ ಅರ್ಥ ಆಗಿಲ್ಲ. ಯಾರೋ ಒಂದು ವಯಸ್ಸಾಗಿರೋ ಯಪ್ಪ ಕೆಳಗಡೆ ಬೀಳ್ತಾವನಪ್ಪ, ಪಕ್ಕದಲ್ಲಿ ನೀವು ಇದ್ರೆ ನೋಡ್ಬಿಟ್ರಿ ಬೀಳು ಬೀಳು ಅಂತೀರಾ, ಏನ್ ಮಾಡ್ತೀರಾ? ಓಡಬಿಟ್ಟು ಯಾಕಪ್ಪ ಯಾಕಪ್ಪ ಏನಾಯ್ತು ಹಿಡಿದಿರಲ್ಲ, ಸರಿನಾ ತಪ್ಪ? ಮತ್ತೆ ಇಲ್ಲಿ ದೇವ್ರು ತಪ್ಪು ಅಂತ ಹೇಳ್ತಾವ್ರ. ಅಲ್ಲೇಲೂಯ. ಮಂಜುಷ ಎತ್ತುಗಳ ಕಾಲು ಎಡವಿ ಕೆಳಗಡೆ ಬೀಳೋ ಟೈಮಿಗೆ ಇದು ಟಕ್ ಅಂತೇಳಿ ಯಾರು ಗೊತ್ತಾಗುತ್ತೆ? ಉಜ್ಜನಿಗೆ. ಉಜ್ಜೇನು ಗೊತ್ತಾಗುತ್ತೆ. ಆಗ ಉಜ್ಜ ಏನ್ ಮಾಡ್ತಾನೆ? ಓಡ್ ಬಂದು ಕೈ ಕೊಟ್ಟು ಮಂಜುಷವನ್ನ ಹಿಡಿದನು. ತಪ್ಪಿದ್ಯಾ? ತಪ್ಪಿಲ್ಲ. ಹಿಡ್ದನು. ಆಗ ಯೆಹೋವನು, ಆಗ ಯಾರು? ನಾನು ಪ್ರಸಂಗಿಸ್ತಾ ಇರುವಂತ ದೇವರು, ನಾನು ಪ್ರಕಟಿಸ್ತಾ ಇರುವಂತ ದೇವರು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು. ಯಾರ ಮೇಲೆ? ದೇವ್ರ ಕೋಪಗೊಂಡು ಸರಿನಾ ತಪ್ಪ? ಉಜ್ಜ ಭಯಭಕ್ತಿ ಉಳ್ಳವನು, ದೇವರ ಮಗನು. ಮಂಜುಷ ಕೆಳಗಡೆ ಬೀಳ್ತಾ ಇತ್ತು, ಓಡೋಗಿ ಹಿಡ್ಕಡ್ಡ. ಅಯ್ಯೋಯ್ಯೋ, ದೇವ್ರು ಕೆಳಗಡೆ ಬೀಳ್ತದೆ ಅಂತ. ಯಾಕೆ ಅಂದ್ರೆ ಅದನ್ನ ಬಂದು ಎತ್ತಬೇಕಾದವನು ಉಜ್ಜನಲ್ಲ, ಅದನ್ನು ಬಂದು ಎತ್ತಬೇಕಾದಂಥವರು ಲೇವಿಯರು. ಅಲ್ಲೇಲೂಯ. ಯಾರು ವೈರಿಯನ್ನ ನೋಡಿ ಪಾಪ ಮಾಡಿ ದೇವರಲ್ಲಿ ಅವ್ರ ದೇವ್ರನ್ನ ಬಿಟ್ಟು ಹೋಗುವಾಗ, ದೇವರಲ್ಲಿ ಅವರು ಸೋಲನ್ನು ಭೋಗಿಸುವಾಗ, ಅದೇ ಜನರ ಹತ್ರ ಈ ಜನರು ಹಿಂದಿರುಗಿ ಬರುವಾಗ, ಆ ಮಂಜೂಷವನ್ನ ಹಿಡ್ಕೊಂಡು ಹೋಗುವಾಗ ಅವ್ರಿಗೆ ಗೊತ್ತಾಗ್ಬೇಕಲ್ಲ, ದೇವರು ಇವನು ದೊಡ್ಡವನಾಗಿದ್ದಾನೆ, ಇವರ ಸಂಗಡ ದೇವರು ಇದ್ದಾನೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಹಲ್ಲೆಲೂಯ. ಮಂಜೂಷವನ್ನ ಬಂದು ಉಜ್ಜನ ಬಂದು ಹಿಡಿದ ತಕ್ಷಣ ಅಲ್ಲೇನಾಯ್ತು? ಯೆಹೋವನು ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ದೇವರು ಅವನ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಹತ ಅಂದ್ರೆ ಏನು? ಸಾಯಿಸಿದನು. ಕೊಲೆ, ಸಾಯಿಸ್ತಾ ಇದ್ದಾರೆ. ಯಾರು? ದೇವರು. ಈ ಸುದ್ದಿ ಎಲ್ರಿಗೂ ಹಬ್ಬಿಡ್ತು. ಏನಂತೇಳಿ? ಮಂಜೂಷ ಮುಟ್ಟಿದ್ರಿಂದ ಇವನನ್ನ ದೇವರು ಇವನಿಗೆ ಮಾತ್ರ ಅಲ್ಲ, ಅರಮನೆಯಲ್ಲಿರುವಂತ ದಾವಿದ ಕೂಡ ನಡುಗ್ತಾವನೆ. ಹಲ್ಲೆಲೂಯ. ಅದ್ರ ಅರ್ಥ ಏನು ಗೊತ್ತಾ? ಆ ಊರವ್ರಿಗೂ ಊರ್ ಜನರಿಗೂ ಗೊತ್ತಾಯ್ತು, ಈ ಮಂಜೂಷ ಸಾಧಾರಣ ಮತದಲ್ಲ, ಈ ಮಂಜೂಷದ ಪಕ್ಕದಲ್ಲಿ ಇವರ ದೇವರಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಉಜ್ಜನು ಒಳ್ಳೆಯವನೇ, ಕೆಟ್ಟವನಲ್ಲ. ಬಂದು ಮಂಜೂಷ ಹಿಡಿದ ತಕ್ಷಣ ಪಟ್ಟಂತ ಸತ್ತೋಗ್ತಾ ಇದ್ದಾನೆ. ಅಂದ್ರೆ ಇನ್ನು ಎಷ್ಟು ಪವರ್ಫುಲ್ ಆಗಿರ್ಬೇಕು ಲೆಕ್ಕ ಹಾಕೊಳ್ರಿ ಮಂಜೂಷ. ಇನ್ನೆಷ್ಟು ಭಯಂಕರ ಶಕ್ತಿಯಲ್ಲಿ, ಮಹಿಮೆಯಲ್ಲಿ, ದೇವರ ಅಗ್ನಿಯಲ್ಲಿ ತುಂಬಲ್ಪಟ್ಟಿರ್ಬೇಕು, ಅಧಿಕಾರದಲ್ಲಿ ತುಂಬಲ್ಪಟ್ಟಿರ್ಬೇಕು ಮಂಜೂಷ. ನೀವೇ ಹೇಳ್ರಿ. ಈ ಮಂಜೂಷವನ್ನ ಒಳ್ಳೆಯವನೇ, ಉಜ್ಜನ ಒಳ್ಳೆಯವನೇ, ದೇವ್ರ ಮಗನೇ ಬಂದು ಹಿಡಿಯುವಾಗ ಪಟ್ಟ ಅಂತ ಹೇಳಿ ದೇವ್ರ ಕೋಪಗೊಂಡು ಅಲ್ಲೇ ದೇವರನ್ನ ಓಡಿ ಸಾಯಿಸ್ಬಿಡ್ತಾರೆ. ಈ ಮಂಜೂಷವನ್ನ ಎತ್ತಬೇಕಾದ್ರೆ ಯಾರು? ಲೇವಿಯವರು. ಲೇವಿಯರು ಸಾಧಾರಣ ಆದವರ? ಪಾಪ ಮಾಡಿಲ್ವಾ? ಎಲ್ಲಿ? ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗುವಾಗ ಬಸವಣ್ಣನನ್ನ ಮಾಡಿಕೊಂಡು ಇವರು ವಿಚಿತ್ರವಾಗಿ ಬೆತ್ತಲೆಯಾಗಿ ಅವರ ಆರ್ಭಟಿಸುವಾಗ 40ನೇ ದಿನ ಆದಮೇಲೆ ಮೋಶೆ ನಾಯಕನಾಗಿ ಇಳಿದು ಬರ್ತಾ ಇದ್ದಾನೆ. ಬರುವಾಗ ಕೋಪ ಬಂದವನು ಹೇಳ್ತಾವನೆ, ನೀ ಇದೊಂದು ಚಾನ್ಸ್ ನಿಮಗೆ ಕೊಡ್ತೀನಿ, ದೇವರ ಕಡೆಗೆ ಬರೋದಾದ್ರೆ ಒಳ್ಳೆ ಪಾತ್ರೆಯಾಗಿ ದೇವರು ನಿಮ್ಮನ್ನ ಮಾರ್ಪಡಿಸ್ತಾನೆ, ಇಲ್ಲ ನೀವು ಅಲ್ಲೇ ಸತ್ತು ಹೋಗ್ತೀರ ಅನ್ನೋ ಅವಕಾಶ ಕೊಡ್ತಾವನೆ. ಇದು ಇವರು ಹೇಳಿದ ತಕ್ಷಣವೇ ಫಸ್ಟ್ ಓಡ್ ಬಂದಿದ್ದು ಯಾರು ಗೊತ್ತಾ? ಲೇವಿಯರು. ಫಸ್ಟ್ ಓಡ್ ಬಂದಿದ್ದು ಲೇವಿಯರು.
ಈಗ ಈ ಲೇವಿಯರನ್ನ ದೇವರದ್ದು ಒಳ್ಳೆ ಪಾತ್ರೆಯಾಗಿ ಮಾರ್ಪಡಿಸಿ ದೇವರಿಂದ ಉಪಯೋಗಿಸಲ್ಪಡುವಂತ ಪಾತ್ರೆಯಾಗಿ ಮಾರ್ಪಡಿಸಿದ್ರು. ಅದು ಯಾವ ಪಾತ್ರೆಯಾಗಿ? ಮಂಜೂಷವನ್ನ ಹೊತ್ತುಕೊಂಡು ನಡೆಯುವಂತ ಪಾತ್ರೆಯಾಗಿ. ನೋಡಿದ್ರೆ ಆಲೂಗಡ್ಡೆ ಬೋಂಡ ತೆಗೆದು ಬೇಡ ಬಿಡಿ, ಅಲ್ಲೂಯ, ಇಷ್ಟು ಪವರ್ಫುಲ್ ಉಳ್ಳ ಒಂದು ಸೇವೆಯ ಅಧಿಕಾರವನ್ನ ಲೇವಿಯವರಿಗೆ ನನ್ನ ದೇವರು ಒಪ್ಪಿಸಿ ಕೊಡ್ತಾ ಇದ್ದಾನೆ. ಇನ್ನ ಕೆಲವು ಜನರು ಬರಲ್ಲ. ಆಲ್ರೆಡಿ ನಮಗೆ ಒಬ್ಬ ದೇವರ, ನಮಗೆ ಆಲ್ರೆಡಿ ಒಬ್ಬ ನಾಯಕ ಬಂದ್ಬಿಟ್ಟ. ಯಾರು? ಬಸವಣ್ಣ. ಮೋಸ ಹೇಳ್ತಾನೆ, ಮೊಟ್ಟ ಮಾನ ಮರದಕ್ಕೆ ಬಂದ್ಬಿಡ್ರಿ, ಬರ್ತಾನೇ ಇಲ್ಲ. ಆ ದಸಾಜ್ಞೆಗಳನ್ನ ತೆಗೆದುಕೊಂಡು ಎಸಿದ ತಕ್ಷಣನೇ ಸುಮಾರು ಜನ, ಸುಮಾರು 3,000 ಜನ ಅದ್ರ ಒಳಗಡೆ ಹೊಂಟೋಗ್ಬಿಟ್ರಂತೆ. ಸ್ಪಾಟ್ ದೇವ್ರ ಅವಕಾಶ ಕೊಡುವಾಗ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಗಡ್ಡೆನೂ ಬರ್ತದೆ, ಭೂಮಿನೂ ಬಾಯಿ ಬಿಡ್ತದೆ, ಬೆಂಕಿನೂ ಬರ್ತದೆ. ನೀನ್ ದೇವ್ರ ಕರೆಕ್ಟ್ ಆಗಿದ್ರೆ ನಿನ್ನ ಮನಸ್ಸೇ. ಹಾಲೆಲೂಯಾ. ನಾಟಕ, ಆಕ್ಟಿಂಗು, ಮೇಕಪ್ಪು ಇದೆಲ್ಲ ದೇವ್ರ ನಡೆಯಲ್ಲ. ಈ ಲೋಕದಲ್ಲಿ ನಡೆಯುತ್ತೆ, ಪಾಸ್ಟರ್ ಮುಂದೆ ನಡೆಯುತ್ತೆ, ವಿಶ್ವಾಸಿಗಳ ಮುಂದೆ ನಡೆಯುತ್ತೆ, ಲೋಕದ ಅಧಿಕಾರಿಗಳ ಮುಂದೆ ನಡೆಯುತ್ತೆ, ಲೋಕ ಜನರ ಮುಂದೆಗಡೆ ನಡೆಯುತ್ತೆ. ಬಟ್ ಪರಿಶುದ್ಧನಾಗಿರುವಂತ ದೇವರು, ಬೆಂಕಿಯಾಗಿರುವಂತ ದೇವರು, ನ್ಯಾಯ ತೀರ್ಪನ್ನು ಉಂಟು ಮಾಡುವಂತ ದೇವರು, ಪಾತಾಳ ಮರಣವನ್ನು ಜಯಿಸಿರುವಂತ ದೇವರು, ಜೀವ ಮರಣವನ್ನ ಕೈಯಲ್ಲಿರುವಂತ ದೇವರ ಮುಂದೆಗಡೆ ಆಕ್ಟಿಂಗ್ ನಡೆಯಲು. ಹಾಲೆಲೂಯಾ. 3,000 ಜನ ಹೊಂಟೋಗ್ಬಿಟ್ರು. ದೇವರೊಂದು ಪಾತ್ರೆಯನ್ನು ಎಬ್ಬಿಸಿದ್ರು. ಆ ಪಾತ್ರೆಯೇ ಪೇತ್ರ. ಈ ಪೇತ್ರ ಹೋಗಿ ನಿಂತ್ಕೊಂಡು ಪ್ರಸಂಗ ಮಾಡುವಾಗ ಅಲ್ಲಿ ವಾಕ್ಯ ಮೆನ್ಷನ್ ಮಾಡಲ್ಪಟ್ಟಿದೆ, 3,000 ಜನ ರಕ್ಷಿಸಲ್ಪಟ್ರು. ಇಲ್ಲಿ ಎಷ್ಟು ನಷ್ಟ ಆಯ್ತೋ ಅಷ್ಟೇ ದೇವರು ಹಿಂದಿರುಗಿ, ದೇವರ ರಾಜ್ಯಕ್ಕೆ ದೇವರ ಕೃಪೆಯಿಂದ ದೇವ್ ಹಿಂದಿರುಗಿ ಕೊಟ್ಟನು. ಹಾಲೆಲೂಯಾ. ಮಂಜೂಷ ಒತ್ತುವಂತ ಸೇವೆ ಆ ಪಾತ್ರೆಗೆ ದೇವರು ಕೊಟ್ರು. ಯಾರಿಗೆ? ಲೇವಿಯವರಿಗೆ. ಈಗ ಈ ಲೇವಿಯವರು ಫಸ್ಟ್ ಮುಂದೆ ಓಡ್ ಬಂದ ನಿಮಿತ್ತವಾಗಿ, ಅದಕ್ಕೆ ನಾನು ಹೇಳೋದು, ದೇವರ ಕೆಲಸಕ್ಕೆ, ದೇವರ ಕಾರ್ಯಕ್ಕೆ ದೇವರ ಅವಕಾಶ ಕೊಡುವಾಗ, ದೇವ್ರ ತಾಲಂತು ಕೊಡುವಾಗ ಫಸ್ಟ್ ದೇವ್ರಿಗಾಗಿರ್ಬೇಕು. ಇವರು ಫಸ್ಟ್ ದೇವ್ರಿಗೆ ಓಡ್ ಬಂದಿದ ತಕ್ಷಣನೇ ಈಗ ಮಂಜೂಷ ಹೊತ್ತುಕೊಂಡು ನಡೆಯೋರು ಹಿಂದೆಗಡೆ ಇರ್ತಾರ, ಮಧ್ಯದಲ್ಲಿ ಇರ್ತಾರ, ಮುಂದಗಡೆ ಇರ್ತಾರ? ಎಲ್ಲಿರ್ತಾರ? ನೀವು ಕ್ಲೀನಾಗಿ ಚರಿತ್ರೆಗಳನ್ನ, ಬೈಬಲ್ ವಾಕ್ಯಗಳನ್ನ, ಧರ್ಮಶಾಸ್ತ್ರಗಳನ್ನ ನೀವು ಓದಬೇಕು. ಮಂಜೂಷವನ್ನ ಹೊತ್ತುಕೊಂಡು ನಡೆಯೋರು ಹಿಂಭಾಗದಲ್ಲೂ ನಡೆಯಲ್ಲ, ಮಧ್ಯಭಾಗದಲ್ಲೂ ನಡೆಯಲ್ಲ, ಮುಕ್ಕಾಲು ಭಾಗ ಮುಂದೆ ನಡೆಯಲ್ಲ. ಮಂಜೂಷವನ್ನ ಹೊತ್ತುಕೊಂಡು ನಡೆಯೋರು ಮುಂದೆ ಇರ್ತಾರ. ಅರ್ಥ ಆಗ್ತಾ ಇದೆಯಾ? ಒಳಗೆ ಹೋಗ್ತಾ ಇದೆಯಾ? ಮೊದಲಿನವರು ಹಿಂದಿನವರಾಗ್ತಾರೆ. ಹಿಂದಿನವರು ಅಲ್ಲೇಲೂಯಾ, ಅಲ್ಲೇಲೂಯಾ. ಲೇವಿಯವರು ದೇವರ ಅವಕಾಶ ಕೊಡುವಾಗ ಫಸ್ಟ್ ಮುಂದೆ ಓಡ್ ಬಂದಿದೆ ಅವರು. ಈಗ ದೇವರು ಅವ್ರನ್ನ ಮುಂದೆ ಇಡ್ತಾ ಇದ್ದಾನೆ. ಫಸ್ಟ್ ಅವರು ಎಂಟ್ರಿ ಆಗ್ಬೇಕು, ಫಸ್ಟ್ ಅವ್ರು ನಡ್ಕೊಂಡ್ಬರ್ಬೇಕು, ಫಸ್ಟ್ ಅವ್ರು ಪಾಸ್ ಆಗ್ಬೇಕು, ಆಮೇಲೆ ಮಿಕ್ಕಿದವ್ರು ಹಿಂದ್ಗಡೆ ಹೋಗ್ಬೇಕು. ಎಂತ ಭಾಗ್ಯ ನೋಡ್ರಿ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಾನು ನಿಲ್ಲಿಸ್ತೀನಿ. ಕಣ್ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಲೇವಿಯರು ಮುಂದೆ ಓಡ್ ಬಂದ್ರು. ದೇವರು ಅವ್ರನ್ನ ಕ್ಷಮಿಸಿ ಅವ್ರನ್ನ ಒಳ್ಳೆ ಪಾತ್ರೆಯಾಗಿ ಮಾಡಿ ದೇವರಿಂದ ಉಪಯೋಗಿಸಲ್ಪಡುವಂತ ಪಾತ್ರೆಯಾಗಿ ಮಾರ್ಪಡುವಾಗ ಈಗ ಇವರ ಪಾತ್ರ ಏನು ಗೊತ್ತಾ? ಈ ಪಾತ್ರೆಗೆ ಪಾತ್ರ ಏನು ಗೊತ್ತಾ? ಮಂಜೂಷವನ್ನ ಹೊತ್ತುಕೊಂಡು ನಡೆಯುವಂಥದ್ದು. ಮಂಜೂಷ ಅಂತ ಹೇಳುವಾಗ ಏನು ಸುಮ್ಮನೆ ಅಲ್ಲ, ಪವರ್ಫುಲ್, ಭಯಂಕರ. ಈ ಮಂಜೂಷವನ್ನ ಯಾರು ಮುಟ್ಟಿದ ಸ್ಪಾಟಲ್ ಪ್ರಾಣ ಎಣಗಳು ಉರುಳುತ್ತದೆ, ಅಷ್ಟು ಶಕ್ತಿ ಇದೆ. ಇದನ್ನು ಹೊತ್ತುಕೊಂಡು ಹೋಗುವಂತ ಭಾಗ್ಯವನ್ನ ದೇವರ ಪಾತ್ರೆ ಕೊಟ್ಟನು. ಈ ಮಂಜೂಷವನ್ನ ಹೊತ್ತುಕೊಂಡು ಹೋಗುವಂತ ಪಾತ್ರವನ್ನ ದೇವರು ಕೊಟ್ಟರು. ಈಗ ಇವರು ಮುಂದೆ ಓಡಿ ಬಂದ ನಿಮಿತ್ತವಾಗಿ, ಫಸ್ಟ್ ಓಡಿ ಬಂದ ನಿಮಿತ್ತವಾಗಿ
ಈಗ ದೇವರು ಇವರಿಗೆ ಮೊದಲನೆಯ ಸ್ಥಾನ ಕೊಡ್ತಾ ಇದ್ದಾರೆ, ಮುಂದೆ ಜಾಗ ಕೊಡ್ತಾ ಇದ್ದಾರೆ. ದೇವ್ರು ಹೇಳ್ತಾ ಇದ್ದಾರೆ, ಮನುಷ್ಯ ಮುಂದೆ ಹೋದ್ರೆ ಮಾತ್ರ ನೀವು ಹೋಗ್ಬೇಕು, ಇಲ್ಲ ಯಾರು ಹೋಗ್ಬಾರ್ದು. ಅಂದರೆ ಲೇವಿಯವರು ಮಂಜು ಎತ್ಕೊಂಡು ಮುಂದೆ ಹೋದ್ರೆ ಅವರಿಂದ ನೀವು ಹೋಗ್ಬೇಕು, ಇಲ್ಲ ಅಂದರೆ ನಿಮ್ಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಎಂಥ ದೊಡ್ಡ ಪದವಿ, ಎಂತಹ ದೊಡ್ಡ ಚಾನ್ಸ್, ಎಂತಹ ದೊಡ್ಡ ಕಾರ್ಯ. ದೇವರ ನಷ್ಟ ಆಗಿ ಒಡೆಯಲ್ಪಟ್ಟು ವ್ಯರ್ಥವಾಗಿದ್ದ ಪಾತ್ರೆ ಸಡ್ಡನಾಗಿ ಎಚ್ಚೆತ್ತುಕೊಂಡು ಹಿಂದಿರುಗಿ ಬರುವಾಗ ಎಂಥ ಸೌಭಾಗ್ಯ, ಎಂಥ ಪದವಿ, ಎಂಥ ಸ್ಥಾನಮಾನ. ಅಲ್ಲೇಲೂಯ. ಲೇವಿಯರು ಇಲ್ಲದೆ ಪ್ರಯಾಣ ಮುಂದೆ ಸಾಗ್ತಾ ಇರಲಿಲ್ಲ. ಅಂಥ ಒಂದು ಪದವಿ ಸ್ವರ್ಗದ ದೇವರು ಲೇವಿಯರು ಕೊಟ್ಟನು. ನೀನು ಹೇಗೆ ಒಡೆದೋಗಿರು, ನೋ ಪ್ರಾಬ್ಲಮ್. ಯಾವ ಯಾವ ವಿಷಯಗಳಲ್ಲಿ, ಯಾವ ಯಾವ ಕಾರ್ಯಗಳಲ್ಲಿ ನೀನು ಒಡೆದೋಗಿರೋ ಪಾತ್ರೆ ಆಗಿರಬಹುದು, ಇವತ್ತು ನೀನು ಎಚ್ಚೆತ್ತುಕೊಂಡು ದೇವರು ಮಾತಾಡಿದ ಮೇಲೆ ನೀನು ಸಟ್ಟನಾಗಿ ಎಚ್ಚೆತ್ತುಕೊಂಡು ನೀನು ಹಿಂದಿರುಗಿ ಕೈ ಕೊಡೋದಾದರೆ ನನ್ನ ದೇವರು ನಿನ್ನನ್ನು ಎತ್ತಿ ಅವನ ಬಲದಲ್ಲಿ ಹೊಸ ಶಕ್ತಿಯಲ್ಲಿ ತುಂಬಿಸಿ ರೆಕ್ಕೆಗಳನ್ನು ಬರುವಂತೆ ಮಾಡಿ ಸುಂದರವಾದ ಆತ್ಮಪರವಶವಾದ ಪಾತ್ರೆಯಾಗಿ ಮಾರ್ಪಡಿಸಿ ದೇವರು ಉಪಯೋಗಿಸುವ ಪಾತ್ರೆ, ದೇವರು ಇದ್ದಾರೆ ಅಂತೇಳಿ ನಿನ್ನ ಮೂಲಕವಾಗಿ ಪ್ರಕಟಿಸುವಂಥ ಪಾತ್ರೆಯಾಗಿ ದೇವರನ್ನ ಮಾರ್ಪಡಿಸ್ತಾರೆ. ಸರ್ವಶಕ್ತನ ದೇವರೇ, ಇಲ್ಲಿವರೆಗೂ ಮಾತಾಡಿ ನಡೆಸಿದಕ್ಕೆ ಸ್ತೋತ್ರ. ಈ ಮಕ್ಕಳು ಅನುಗ್ರಹಿಸಲ್ಪಡಲಿ, ಕೆಡವಲ್ಪಟ್ಟ ಪಾತ್ರೆ, ಕೆಟ್ಟು ಹೋದ ಪಾತ್ರೆ ರೂಪಿಸಲ್ಪಡಲಿ. ಮಹಿಮೆ ನಿಮಗೆ. ಮುಂದಿನ ಆ ಒಂದು ವಾಕ್ಯದ ವಿವರ ನೆಕ್ಸ್ಟ್ ನೀವು ಅನುಮತಿ ಕೊಡೋದಾದರೆ ಮುಂದಿನ ವಾರ ನಾನು ಮಾಡ್ತೇನೆ ಸ್ವಾಮಿ. ಬಲಪಡಿಸಿ ನಡೆಸಿ ಮಹಿಮೆ ನಿಮಗೆ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೂನತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಮರಣ ತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದಘೋಷ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಆಮೆನ್, ಆಮೆನ್. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರ ದೇವರ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ದೇವರ ಸಮಾಧಾನ ನಿಮ್ಮೊಂದಿಗೆ ಇರಲಿ. ಆಮೆನ್.